ಇವತ್ತು ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಿದ್ದ ವಾಕ್ಯ ರೋಮ ಬರೆದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 1ನೇ ಅಧ್ಯಾಯದಲ್ಲಿ 17ನೇ ವಚನ 70th ವರ್ಸ್. ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ಎಕ್ಸಾಕ್ಟ್ಲಿ. ಓಕೆ, ಈ ವಾಕ್ಯದ ಸಾರಾಂಶ ಏನಂದರೆ ನೀತಿ. ಈ ವಾಕ್ಯದ ಸಾರಾಂಶ ಏನು? ನೀತಿ. ಇಲ್ಲಾದರೆ ದೇವನೀತಿ, ಇಲ್ಲಾದರೆ ನೀತಿವಂತನು. ಓಕೆ, ಈ ವಾಕ್ಯ ಏನು ಹೇಳ್ತದೆ? ನೀತಿವಂತನು ಬದುಕುವನು. ಇದ ವಾಕ್ಯಕ್ಕೆ ಅರ್ಥ. ನೀತಿವಂತನು ಬದುಕುವನು. ಒಬ್ಬ ಮನುಷ್ಯ ನೀತಿವಂತನಾಗಿದ್ದರೆ ಅವನೇನಾಗ್ತಾನೆ? ಬದುಕುತ್ತಾನೆ. ಒಬ್ಬ ಮನುಷ್ಯ ನೀತಿವಂತನಾಗಬೇಕಾದರೆ ದೇವರನ್ನು ನಂಬಬೇಕು. ಗಮನಿಸ್ರಿ, ಒಬ್ಬನು ನೀತಿವಂತನಾಗಿರುವಾಗ ಅವನೇನಾಗ್ತಾನೆ? ಬದುಕುತ್ತಾನೆ. ಒಬ್ಬನು ನೀತಿವಂತನ ಆಗಬೇಕಾದರೆ ದೇವರನ್ನು ನಂಬಬೇಕು. ಯಾಕೆಂದರೆ ನಂಬಿಕೆಯಿಂದಲೇ ದೇವರ ನೀತಿಯನ್ನು ಉಂಟಾಗುತ್ತದೆ. ನಾವು ನೀತಿವಂತರಾಗಿದ್ದೀವಿ, ನಾವು ನೀತಿವಂತರಾಗಿರುತ್ತೇವೆ ಎಂಬ ವಾಕ್ಯಕ್ಕೆ ಅರ್ಥ ಏನಂದರೆ ದೇವರನ್ನು ನಂಬಿದದರಿಂದ ದೇವರು ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸಿದ್ದಾರೆ. ಹಲ್ಲೆಲೂಯಾ. ಅವಾಗ ಹೇಳ್ತಾರೆ ನೀತಿವಂತನು ಬದುಕುವನು. ಅಲ್ಲ, ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನೀತಿವಂತನು ಬದುಕುವನು. ನೀತಿವಂತರು ಬದುಕಬೇಕು ಎಂದು ದೇವರಿಗೆ ಇಷ್ಟ. ಓಕೆ, ನಾವು ನೀತಿವಂತರಾಗಬೇಕಾದರೆ ದೇವರ ಮೇಲೆ ಭರವಸೆ ಇಡಬೇಕು, ದೇವರನ್ನು ನಂಬಬೇಕು. ಯಾಕೆ? ನಂಬಿಕೆಯಿಂದಲೇ ನೀತಿವಂತನು ಬದುಕುವನು. ಹಲ್ಲೆಲೂಯಾ. ಈ ನಂಬಿಕೆಯಿಂದ ನೀತಿ, ದೇವರ ನೀತಿ ಉಂಟಾಗುತ್ತದೆ. ಆದುದರಿಂದ ನಾವು ನೀತಿವಂತರು ಆಗಿದ್ದೇವೆ ಎಂಬುದು ಹೇಗೆ? ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ. ಹಲ್ಲೆಲೂಯಾ. ಈ ನಂಬಿಕೆ ನಮಗೆ ಉಂಟಾಗಿ ನಾವು ನೀತಿವಂತರಾಗಬೇಕೆಂದು ದೇವರು ನಮಗೆ ಸ್ವಾರ್ಥವನ್ನು ತಲುಪಿಸಿದ್ದಾನೆ. ಕರೆಕ್ಟಾ? ಈ ಸ್ವಾರ್ಥದಲ್ಲಿ ಏನಿದೆ? ದೇವರ ನೀತಿ ಇದೆ. ಈ ಸ್ವಾರ್ಥದಲ್ಲಿ ಏನಿದೆ? ದೇವರ ನೀತಿ ಇದೆ. ಅಂದರೆ ಸ್ವಾರ್ಥಿಗೆ ಮೀನಿಂಗ್ ಅಂದರೆ ದೇವರು ನಮಗೆ ಸ್ವಾರ್ಥ ಸಾರುವುದಕ್ಕೆ ಅರ್ಥ ಏನಂದರೆ ನಾವು ಬದುಕುವಂಥ ನೀತಿವಂತರಾಗಿ ಮಾರ್ಪಡಬೇಕು. ನಾವು ಬದುಕುವಂಥ ನೀತಿವಂತರಾಗಿ ಮಾರ್ಪಡಬೇಕು ಸ್ವಾರ್ಥೆಯಲ್ಲಿ. ಈ ಸ್ವಾರ್ಥ ನಮಗೆ ತಲುಪಿಸುವಾಗ ನಾನು ಸ್ವಾರ್ಥದಲ್ಲಿ ಇರುವ ದೇವರ ನಂಬಿಕೆ ಮೇಲೆ, ದೇವರ ನಂಬಿಕೆ ಇದಲ್ವಾ, ಈ ನಂಬಿಕೆ ಮೇಲೆ ನಾನು ಭರವಸೆ ಇಟ್ಟು ದೇವರನ್ನು ನಂಬುವಾಗ ಆತನ ರಕ್ತ ನನ್ನನ್ನು ತೊಳೆದು ಶುದ್ಧೀಕರಿಸಿ ದೇವರ ಮುಂದೆ ನನ್ನನ್ನು ಯಾರಾಗಿ ಮಾರ್ಪಡಿಸಿತ್ತು? ನೀತಿವಂತರಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನನಗೆ ಜೀವ ನಂಬಿಕೆಯಿಂದ ದೊರಕಿತ್ತು. ನನಗೆ ಜೀವ ಹೆಂಗಿತ್ತು? ಎಲ್ಲಿಂದ ದೊರಕಿತ್ತು? ನಂಬಿಕೆಯಿಂದ. ಈ ನಂಬಿಕೆ ನನ್ನನ್ನು ನೀತಿವಂತನಾಗಿ ಮಾರ್ಪಡಿಸಿ ನನ್ನ ತಂದೆಯಾದ ದೇವರ ಬಳಿಗೆ ನಿಲ್ಲಿಸಿ ನಾನು ಬದುಕುವಂಥವನಾಗಿ ನನ್ನನ್ನು ಮಾರ್ಪಡಿಸಿತು. ಹಲ್ಲೆಲೂಯಾ. ಅಪ್ಪ, ನಮಗೆ ಮುಖ್ಯವಾದದ್ದು ಏನು? ದೇವರ ಮೇಲಿರುವ ನಂಬಿಕೆ. ಹಲ್ಲೆಲೂಯಾ. ಆದುದರಿಂದ ನಾನು ದೇವರ ಮೇಲೆ ನಂಬಿಕೆ ಇಡಬೇಕು, ದೇವರ ಮೇಲೆ ವಿಶ್ವಾಸ ಇಡಬೇಕು. ಈ ವಿಶ್ವಾಸ ನಮ್ಮನ್ನು ಬದುಕುವಂಥ ನೀತಿವಂತನಾಗಿ ದೇವರ ಮುಂದೆ ಮಾರ್ಪಡಿಸುತ್ತದೆ. ಇದ ದೇವರ ಉದ್ದೇಶ. ಈ ದೇವರ ಉದ್ದೇಶವನ್ನು ಯೇಸು ಕ್ರಿಸ್ತನನ್ನು ನೆರವೇರಿಸಿದ್ದ. ಯಾಕೆ? ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಮನುಷ್ಯನು ಹೇಗೆ ಇದ್ದ? ದೇವರ ಹೋಲಿಕೆಯಲ್ಲಿ ಇದ್ದ, ಅಂದರೆ ದೇವರ ನೀತಿಯಲ್ಲಿ ಇದ್ದ, ದೇವರ ರೂಪದಲ್ಲಿ ಇದ್ದ. ಪಾಪ ಮಾಡುವಾಗ ದೇವರನ್ನು ಬಿಟ್ಟು ಅಗಳಿ ಪಾಪಿಯಾದ. ಪಾಪಿಯಾದ ಮೇಲೆ ದೇವರಿಗೆ ವೈರಿಯಾದ, ದೇವರಿಗೆ ವಿರೋಧವಾದ ಕಾರ್ಯಗಳು ಮಾಡಿದ್ದ, ದೇವರ ಮನಸ್ಸನ್ನು ನೋಯಿಸುವಂಥ ಕಾರ್ಯಗಳು ಮಾಡಿದ್ದ. ಆದ್ದರಿಂದ ದೇವರು ಉದ್ದೇಶಿಸಿದರು ಮನುಷ್ಯನನ್ನು ಈ ಪಾಪದ ಗುಲಾಮತನದಿಂದ ರಕ್ಷಿಸಬೇಕಾದರೆ ಮನುಷ್ಯನು ಮಾಡುವ ಕ್ರಿಯೆಗಳಿಂದ ಅಲ್ಲ, ದೇವರು ಕರುಣಿಸುವ ದಯದಿಂದಲೇ. ಹಲ್ಲೆಲೂಯಾ.
ಅಲ್ಲೇಲೂಯ. ಅದರಿಂದ ವಾಕ್ಯ ಹೇಳುತ್ತದೆ, ಕೃಪೆಯಿಂದಲೇ ನಂಬಿಕೆಯಿಂದ ರಕ್ಷಣೆ ಹೊಂದಿದಿರಿ, ಇದು ನಿಮ್ಮಿಂದ ಆಗಿದ್ದಲ್ಲ, ದೇವರ ಕನಿಕರವು. ಅಲ್ಲೇಲೂಯ. ಅದನ್ನ ದೇವರು ಏನು ಮಾಡಿದ್ದಾರೆ, ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸಬೇಕೋ ಇಲ್ಲಾದರೆ ಬದುಕಿಸಬೇಕೆಂದು ದೇವರು ಕಲ್ವಾರಿ ಸಿಲುವೆಯಲ್ಲಿ ನಮ್ಮ ಪಾಪ ಪರಿಹಾರಿಯಾಗಿ ತಮ್ಮ ರಕ್ತವನ್ನು ಸುರಿಸಿ ಜಡಿಯಲ್ಪಟ್ಟು ಪ್ರಾಣವನ್ನು ನೀಡಿ ನಮ್ಮ ಎಲ್ಲರನ್ನು ಸಂಪಾದಿಸಿದ್ದಾನೆ. ಅಲ್ಲೇಲೂಯ. ಈ ನಂಬಿಕೆಯಿಂದಲೇ ದೇವರು ನಾವು ನೀತಿವಂತನು ಎಂಬ ಅರಿಕೆಯನ್ನು ಕೊಡುತ್ತಾರೆ. ಸರಿಯಾ? ಆದ್ದರಿಂದ ನಾವು ಹೇಳಬೇಕು, ನಾನು ನಂಬುವುದರಿಂದ ನಾನು ನೀತಿವಂತನಾಗಿದ್ದೇನೆ. ಒಂದು ವಾಕ್ಯ ಓದ್ರಿ, ನನಗೆ ತುಂಬ ಆಶ್ಚರ್ಯವಾದ ಒಂದು ವಾಕ್ಯ, ನಿಮಗೆ ಹೇಳಿ ಮುಂದೆ ನಿಮಗೆ ಹೇಳ್ಕೊಡ್ತೀನಿ. 8ನೇ ಅಧ್ಯಾಯದಲ್ಲಿ, ರೋಮರ್ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 32, 33, 34 ಓದ್ರಿ. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೇ. ಹಲ್ಲೆಲೂಯ. ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ಅರ್ಥ ಇಂದಿನ ವಾಕ್ಯಕ್ಕೆ ಅರ್ಥ, 32ನೇ ವಾಕ್ಯಕ್ಕೆ ಅರ್ಥ ಏನಂದ್ರೆ, ದೇವರು ಆದುಕೊಂಡಿದವರ ಮೇಲೆ ಯಾರು ತಪ್ಪು ಹೊರಿಸುವನು? ದೇವರೇ ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿದ್ದಾನೆ. ಸಪ್ತವಾಗಿ ಎಲ್ಲರೂ ಅಲ್ಲೇಲೂಯ ಹೇಳ್ರಿ. ಪಕ್ಕದಲ್ಲಿ ಕೈಗೊಟ್ಟಿ ಹೇಳ್ರಿ, ದೇವರೇ ನನ್ನನ್ನು ನೀತಿವಂತನಾಗಿ ಮಾರ್ಪಡಿಸಿದ್ದಾನೆ. ಅಲ್ಲೇಲೂಯ. ಈ ನಂಬಿಕೆ ಇರಬೇಕು. ದೇವರು ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸಿದ್ದಾರೆ. ಅವರು ಹೇಳ್ತಾರೆ, ನಮ್ಮ ಮೇಲೆ ತಪ್ಪು ಹೊರಿಸುವವನು ಯಾರು? ಕರೆಕ್ಟಾ? ನಮ್ಮ ಮೇಲೆ ತಪ್ಪು ಹೊರಿಸುವವನು ಯಾರು? ನೆಕ್ಸ್ಟ್ ವಾಕ್ಯ ಹೋದ್ರಿ, 34. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಕ್ರಿಸ್ತುವೇ ನಮಗಾಗಿ ಸತ್ತಿದ್ದಾನೆ, ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಇದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಹಲ್ಲೆಲೂಯ. ಸರಿಯಾ? ಯಾಕೆ ನಮಗಾಗಿ ಬೇಡುತ್ತಾನೆ ಗೊತ್ತಾ? ಯಾಕೆ ದೇವರು ನಮಗಾಗಿ ಬೇಡುತ್ತಾನೆ? 32ನೇ ವಚನ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವುದು ಹೇಗೆ? ಅಂದ್ರೆ ಅಲ್ಲಿ ಹೋಗಿ ನಮಗಾಗಿ ಹೇಗೆ ಪ್ರೇಯರ್ ಮಾಡ್ತಾರೆ ಅಂದ್ರೆ, ನಾವು ರಕ್ಷಣೆ ಹೊಂದಿ ದೇವರ ಬಳಿಗೆ ಬಂದ ಮೇಲೆ ಈ ರಕ್ಷಣೆಯ ಪರಿಪೂರ್ಣತೆಯಲ್ಲಿ ನಾವು ಬರಬೇಕು. ಈ ರಕ್ಷಣೆಯ ಪರಿಪೂರ್ಣತೆಯಲ್ಲಿ ಬರಬೇಕು. ನೋಡ್ರಿ, ರಕ್ಷಣೆವೆಂಬುದು ಪರಿಶುದ್ಧ ಜೀವನದ ಕರುವಿಕೆ. ರಕ್ಷಣೆ ಎಂಬುದು ಏನು? ಪರಿಶುದ್ಧ ಜೀವನದ ಕರುವಿಕೆ. ಅಂದರೆ ನಮ್ಮನ್ನು, ಪಾಪಿಯಾಗಿದ್ದ ನಮ್ಮನ್ನು ಪರಿಶುದ್ಧ ಮಾಡಿ, ಮಾನಸಾಂತರ ಕೊಟ್ಟು ಪರಿಶುದ್ಧ ಮಾಡಿ, ಪವಿತ್ರಾತ್ಮದಿಂದ ಅಭಿಷೇಕ ಮಾಡಿ ದೇವರೇನು ಮಾಡ್ತಾರೆ? ಪರಿಶುದ್ಧ ಜೀವಿತದಲ್ಲಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯ. ಈಗ ನಾವು ರಕ್ಷಣೆ ಹೊಂದಿ ಬಂದ ಮೇಲೆ ಈ ರಕ್ಷಣೆಯ ಪೂರ್ಣದಲ್ಲಿ ತುಂಬಬೇಕು, ಪರಿಶುದ್ಧದಲ್ಲಿ ಪ್ರವೀಣರಾಗಬೇಕು. ಇದಕ್ಕೋಸ್ಕರ ದೇವರು ಏನು ಮಾಡ್ತಾರೆ? ಕರ್ತನ ಸಮ್ಮುಖದಲ್ಲಿ ನಮಗಾಗಿ ಪ್ರೇಯರ್ ಮಾಡ್ತಾರೆ. ಹೇಗೆ ಪ್ರೇಯರ್ ಮಾಡ್ತಾರೆ? ದೇವರೇ, ನಿನ್ನ ಮಕ್ಕಳನ್ನು ನಿನ್ನಂತೆ ಪರಿಪೂರ್ಣಪಡಿಸು. ಹಲ್ಲೆಲೂಯ. ಯಾರಂತೆ ಮಾರ್ಪಡಬೇಕು? ನಿಮ್ಮಂತೆ ಪರಿಪೂರ್ಣಪಡಿಸು. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮನ್ನು ತಪ್ಪು ಹೊರಿಸುವವನು ಯಾರು? ನಿಮ್ಮ ಮೇಲೆ ತಪ್ಪು ಕಂಡು ಹಿಡಿಯುವವನು ಯಾರು? ಯಾಕೆ? ನಿಮಗಾಗಿ ಜೀವ ಕೊಟ್ಟಿದ್ದ ದೇವರು, ನಿಮಗಾಗಿ ಮೃತ್ಯುಂಜಯ ಹೊಂದಿದ ದೇವರು, ನಿಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸುವವನು ದೇವರು. ಹಲ್ಲೆಲೂಯ. ಆದುದರಿಂದ ನಾವು ದೇವರಿಂದಲೇ ನೀತಿವಂತರಾಗಿದ್ದೇವೆ. ಆದ್ದರಿಂದ ದೇವರ ಮೇಲೆ ಭರವಸೆ ಇಡುವವರು, ನಂಬುವವರು ನೀತಿವಂತರಾಗಿದ್ದಾರೆ. ಸರಿಯಾ? ಹಲ್ಲೆಲೂಯ. ಆದ್ದರಿಂದ ದೇವ ಜನರೇ, ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕು. ಇಲ್ಲಾದರೆ ನಂಬಿಕೆಯಲ್ಲಿ ದೃಢವಾಗಿದ್ದು ನಮ್ಮ ಓಟವನ್ನು ಮುಗಿಸಬೇಕು. ಈಗ ನಮ್ಮ ಓಟ ಏನು ಗೊತ್ತಾ? ನಂಬಿಕೆಯನ್ನು ಕಾಯುವಂಥ ದೃಢವಾದ ಓಟ. ಹಲ್ಲೆಲೂಯ. ಈ ಓಟವನ್ನು ಮುಗಿಸುವಾಗ ಈ ನಂಬಿಕೆಯಿಂದಲೇ ನೀತಿವಂತ ಎಂಬ ಆಶೀರ್ವಾದ ಹೊಂದಿದ ನಾವು ಪರಿಪೂರ್ಣತೆಯೊಳಗೆ ಬರುತ್ತೀವಿ. ಸರಿಯಾ? ನಂಬಿಕೆಯಿಂದ ವಿಶ್ವಾಸದ ಆರಂಭ ಇದೆ, ನಂಬಿಕೆಯಿಂದ ವಿಶ್ವಾಸದ
ಕೊನೆ ಇದೆ. ಕರೆಕ್ಟಾ? ಓದ್ರಿ, ಆ ವಾಕ್ಯ ಓದ್ರಿ. ರೋಮರ್ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ, ಇಬ್ರಿಯರ್ 12ನೇ ಅಧ್ಯಾಯದಲ್ಲಿ, Hebrew chapter 12 verse 1. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆಮೆನ್, ಹಲ್ಲೆಲೂಯಾ. ನಂಬಿಕೆಯನ್ನು ಹುಟ್ಟಿದವನು, ನಂಬಿಕೆಯನ್ನು ಪೂರೈಸುವವನು ಇದ್ರೆ ನಾವು ದೇವರನ್ನು ನಂಬಿದ್ದೇವೆ. ಈ ನಂಬಿಕೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ಈ ರಕ್ಷಣೆಗೇನಿದೆ? ಈ ರಕ್ಷಣೆಗೇನಿದೆ? ಅಂತ್ಯವಿದೆ, ಕೊನೆ ಇದೆ. ಈ ನಂಬಿಕೆ ಕಾದುಕೊಂಡಿರುವುದಕ್ಕೆ ಕೊನೆ ಇದೆ. ಇದ ಜಯದ ಓಟ. ಹಲ್ಲೆಲೂಯಾ. ಇದು ನಾವು ಜಯಿಸಬೇಕು. ನಂಬಿಕೆ ಕೊನೆಗಾಣಬೇಕು ಎಂದು ನಮಗಾಗಿ ಯಾರು ಪ್ರಾರ್ಥನೆ ಮಾಡುವುದು? ಅರ್ಥ ಮಾಡ್ಕೋಬೇಕು. ನಮ್ಮನ್ನು ಆಶೀರ್ವದಿಸೋದಕ್ಕೋಸ್ಕರ, ನಮಗೆ ಎಲ್ಲ ಅಗತ್ಯಗಳನ್ನು ಪೂರೈಸೋದಕ್ಕೋಸ್ಕರ ದೇವರು ಪ್ರಾರ್ಥನೆ ಮಾಡ್ತಾ ಇಲ್ಲ. ದೇವರು ಏನಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ? ಈ ನಂಬಿಕೆಯಲ್ಲಿ ನಾವು ಕೊನೆ ಕಾಣಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಂಬಿಕೆಯಿಂದ ನಮ್ಮನ್ನು ಕೆಳಗೆ ತಳ್ಳುವುದಕ್ಕೆ, ನಮ್ಮನ್ನು ವಂಚಿಸುವುದಕ್ಕೆ ಸೈತಾನು ನಮಗೆ ವಿರುದ್ಧವಾಗಿ ಅನೇಕ ಕಾರ್ಯಗಳಿಂದ ಹೋರಾಟ ತರ್ತಾನೆ. ಆದರೆ ನಮಗೆ ಜಯ ಎಲ್ಲಿದೆ? ನಂಬೋದ್ರಲ್ಲಿ ಇದೆ. ಹಲ್ಲೆಲೂಯಾ. ಆ ವಾಕ್ಯ ಓದ್ರಿ. ಯಾರು ಜಯಿಸುವನು? 1 ಯೋಹಾನನ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅನ್ಸುತ್ತೆ. ಒಂದು ನಿಮಿಷ, 3 ಐ ಥಿಂಕ್ ದಟ್ 3 1 John chapter 5 ಅದರಲ್ಲಿ 4ನೇ ವಾಕ್ಯ. ಯಾಕೆಂದರೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ನಂಬಿಕೆಯೇ ನಿಮ್ಮ ಜಯ. ನಿಮ್ಮ ನಂಬಿಕೆಯೇ ನಿಮ್ಮ ಜಯ. ಯಾರನ್ನು ಜಯಿಸ್ತೀವಿ ನಾವು? ಈ ಲೋಕವನ್ನು ಜಯಿಸ್ತೀವಿ. ನಮಗೆ ವಿರೋಧವಾಗಿರುವ ಸೈತಾನನ್ನು ಜಯಿಸುತ್ತೇವೆ. ಯಾಕೆ? ದೇವರನ್ನು ನಂಬುವವರನ್ನು ದೇವರು ಕಾಪಾಡುತ್ತಾನೆ. ಹಲ್ಲೆಲೂಯಾ. ದೇವರನ್ನು ನಂಬುವವರನ್ನು ದೇವರು ಸುತ್ತಲೂ ತಮ್ಮ ತೂದರನ್ನು ಕಳಿಸಿ ಕಾಪಾಡುತ್ತಾನೆ. ಹಲ್ಲೆಲೂಯಾ. ಆದರೆ ದೇವರನ್ನು ನಂಬುವವರನ್ನು ದೇವರು ನೀತಿವಂತರಾಗಿ ನೋಡುತ್ತಾರೆ. ಅದಕ್ಕೆ ಆಬ್ರಹಾಮ್ ಕುರಿತು ಹೇಳುವಾಗ, ಅವನು ದೇವರನ್ನು ನಂಬಿದ, ಅದು ದೇವರ ದೃಷ್ಟಿಯಲ್ಲಿ ಹೇಗೆ ಇತ್ತು? ನೀತಿಯಾಗಿ ಕಂಡು ಬಂದಿತ್ತು. ಸರಿ, ಆ ವಾಕ್ಯ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆದಿಕಾಂಡ 15ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಹಲ್ಲೆಲೂಯಾ. ಅವನು ಹೇಗೆ ನಂಬಿದ? ಅವನ ಸ್ಟೋರಿ ಓದುವಾಗ, ಇವಾಗ ಅವನಿಗೆ ಇಸ್ಮವೇಲ್ ಹುಟ್ಟಿದ ಅಲ್ವಾ? ಅಬ್ರಹಾಮ್ ಮನಸ್ಸಲ್ಲಿ ಇಸ್ಮವೇಲ್ ನೋಡುವಾಗ ಅವನು ನನ್ನ ಸಂತಾನ ಎಂದು ಅನಿಸಿದ್ದ. ಆದರೆ ಇಸ್ಮವೇಲ್ ಅವನ ಸಂತಾನ ಇಲ್ಲ. ಯಾಕಂದರೆ ಇಸ್ಮವೇಲ್ ಯಾರೇ? ಎಗಿಪ್ತಿಯ ಸ್ತ್ರೀ ಆಹಾರ ಮಗನು. ಕರೆಕ್ಟಾ? ಆದರೆ ದೇವರ ಉದ್ದೇಶ ಅದು ಇಲ್ಲ. ಆದರೆ ದೇವರು ಕರೆಯುವಾಗ ಅವನನ್ನು ಹೇಗೆ ಕರೆದರು? ನಾನು ನಿನ್ನನ್ನು ಒಂದು ದೊಡ್ಡ ಜನಾಂಗಗಳಾಗಿ ಮಾರ್ಪಡಿಸುವೆನು ಎಂದು ಹೇಳಿದರು. ಕರೆಕ್ಟಾ? ಆದರೆ ಒಂದು ವರ್ಷ ಕರೆಕ್ಟಾ? ಇಸ್ಮವೇಲ್ ಹುಟ್ಟುವಾಗ 11 ವರ್ಷ ಆಯಿತು. ಎಷ್ಟು ವರ್ಷ ಆಯಿತು? 11 ವರ್ಷ ಆಯಿತು. ಅವನು ಬಂದು ದೇವರು ಕರೆಯುವಾಗ ಅವನು ಬಂದು ಕರೆಕ್ಟಾ 11 ವರ್ಷ ಆಯಿತು. 11ನೇ ವರ್ಷದಲ್ಲಿ ಯಾರು ಹುಟ್ಟಿದ್ದು? ಇಸ್ಮವೇಲ್ ಹುಟ್ಟಿದ್ದ. ಕರೆಕ್ಟಾ? ಆಮೇಲೆ ಅವನು ದೇವರಲ್ಲಿ ನಂಬಿದ. ಇಸ್ಮವೇಲ್ ಮೂಲಕವಾಗಿ ನಮ್ಮ ಸಂತಾನ ಬರುತ್ತದೆ. ಆದರೆ ದೇವರು ಹೇಳ್ತಾರೆ, ನೀ ಆಚೆ ಬಂದು ನೋಡು, ನಿನಗೆ ಹೇಳ್ತೀನಿ ಎಂದು ಹೇಳುವಾಗ, ಇಂದಿನ ವಾಕ್ಯ ಓದಿರಿ 5ನೇ ವಚನದಲ್ಲಿ, ಆಕಾಶದ ಅವನ ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. ಇವಾಗ 6ನೇ ವಾಕ್ಯ. ಅಬ್ರಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಹಲ್ಲೆಲೂಯಾ. ಇದು ಯಾಕೆ ಮಾಡ್ತಾರೆ ಗೊತ್ತಾ? ಇಂದಿನ ವಾಕ್ಯ 2-3 ವಾಕ್ಯ ಹಿಂದಿನ ವಾಕ್ಯ ಓದುವಾಗ,
ಅಬ್ರಾಮನು ನೀನು ನನಗೆ ಸಂತಾನ ಕೊಡಲಿಲ್ಲವಾದ್ದರಿಂದ ನನ್ನ ಮನೆಯಲ್ಲಿ ಹುಟ್ಟಿದವನೇ ನನಗೆ ಬಾಧ್ಯನಾಗಬೇಕಾಯಿತು ಎಂದು ಹೇಳಲು ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು. ಈಗ ಹೊರಗೆ ಕರೆತಂದು ಹೇಳ್ತಾರೆ, ಆಕಾಶವನ್ನು ನೋಡು, ನಾನು ನಿನಗೆ ಮಾಡುವೆನು. ಈಗ ದೇವರ ಮೇಲೆ ಭರವಸೆ ಇಟ್ಟಿದ್ದ, ಅದು ದೇವರ ದೃಷ್ಟಿಯಲ್ಲಿ ನೀತಿಯಾಗಿ ಕಂಡು ಬಂದಿತ್ತು. ಅಲ್ಲೇಲೂಯ, ಅಲ್ಲೇಲೂಯ. ದೇವ ಜನರೇ, ದೇವರ ಮೇಲಿರುವ ನಂಬಿಕೆಯನ್ನು ದೇವರು ಆತನ ಮುಂದೆ ನೀತಿಯಾಗಿ ಅನ್ನಿಸ್ತಾರೆ. ಅಲ್ಲೇಲೂಯ. ಆದ್ದರಿಂದ ನಂಬಿಕೆ ಮಾತ್ರ ಬಿಡಬೇಡ್ರಿ. ದೇವರ ಮೇಲಿರುವ ನಂಬಿಕೆ ಮಾತ್ರ ಬಿಡಬೇಡ್ರಿ. ಎಷ್ಟೋ ಸಿಚುವೇಶನ್ ನಿಮ್ಮ ಜೀವಿತದಲ್ಲಿ ಬರ್ಬೋದು, ಎಷ್ಟೋ ಘಾಟಿಗಳು ಬರ್ಬೋದು, ಆದರೂ ದೇವರನ್ನು ಪೂರ್ಣವಾಗಿ ನಂಬಿರುವವರಿಗೆ ದೇವರು ಆಶೀರ್ವಾದ ನೀಡುತ್ತಾನೆ. ಅಲ್ಲೇಲೂಯ, ಅಲ್ಲೇಲೂಯ. ಇಲ್ಲ, ದೇವರನ್ನು ನಂಬುವವನು ಉದ್ಧರಿಸುತ್ತಾನೆ. ದೇವರನ್ನು ನಂಬುವವರನ್ನು ದೇವರು ಕಾಯುತ್ತಾನೆ. ದೇವರನ್ನು ನಂಬುವವರನ್ನು ದೇವರು ಬಿಡುಗಡೆ ಕೊಡುತ್ತಾನೆ. ಅದನ್ನು ದೇವರ ಮೇಲೆ ನಾವು ಭರವಸೆ ಇಡಬೇಕು, ದೇವರನ್ನು ನಂಬಬೇಕು. ಈ ನಂಬಿಕೆಯಲ್ಲಿ ನಾವು ಪೂರ್ಣವಾಗಿ ನಿಲ್ಲಬೇಕು. ಯಾಕೆ? ಆವಾಗ ನೀತಿವಂತರಾಗಿ ನಾವು ಬದುಕಬಹುದು. ಅಲ್ಲೇಲೂಯ. ಸರಿ, ಈ ವಿಶ್ವಾಸ, ಈ ನಂಬಿಕೆಯಲ್ಲಿ 7 ಕಾರ್ಯಗಳಿದೆ. ಈ 7 ಕಾರ್ಯ ನಮ್ಮ ಜೀವನದಲ್ಲಿ ಇರಬೇಕು. ಯಾಕಂದರೆ ನಂಬಿಕೆಯಲ್ಲಿ 2 ಭಾಗ ಇದೆ, ಅರ್ಥ ಮಾಡ್ಕೊಳ್ರಿ. ನಂಬಿಕೆಯಲ್ಲಿ 2 ಭಾಗ. ಒಂದು, ದೇವರಿದ್ದಾನೆ ಎಂದು ನಂಬುವುದು. ಇನ್ನೊಂದು, ದೇವರಿದ್ದಾನೆ ಎಂದು ಬಾಳುವುದು. ಅಲ್ಲೇಲೂಯ. ಅಂದರೆ ನಂಬುವುದು ದೊಡ್ಡದಲ್ಲ, ನಂಬುವಂತೆ ಜೀವಿಸುವುದು ದೊಡ್ಡದು. ಕರೆಕ್ಟಾ? ಎಲ್ಲರೂ ನಂಬುತ್ತಾರೆ, ಆದರೆ ಎಲ್ಲರೂ ಜೀವಿಸೋದಿಲ್ಲ. ಕರೆಕ್ಟಾ? ದೇವರಿದ್ದಾನೆ, ದೇವರು ನೋಡುತ್ತಾನೆ, ದೇವರ ದೃಷ್ಟಿ ನನ್ನ ಮೇಲೆ ಇದೆ ಎಂದು ನಂಬುವುದಲ್ಲ, ಅದಂತೆ ಜೀವಿಸಬೇಕು. ಈ ವಾಕ್ಯ ಓದಿ ನಾನು ಮುಂದೆ 7 ಕಾರ್ಯ ಮಾತ್ರ ಧ್ಯಾನ ಮಾಡಿ ಮುಗಿಸೋಣ ಎಂದು ಇಷ್ಟಪಡುತ್ತೇನೆ. ಯಾಕೋಬ ಬರೆದ ಪತ್ರಿಕೆಯಲ್ಲಿ, ಯಾಕೋಬನು ಜೇಮ್ಸ್ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 24ನೇ ವಚನ ಓದ್ರಿ. 24 ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದ ಅಲ್ಲವೆಂದು ನೋಡುತ್ತೀರಿ. ಇವ್ರೇನು ಹೇಳ್ತಾರೆ? ಒಬ್ಬ ವಿಶ್ವಾಸ, ಒಬ್ಬನು ನಂಬುವುದು ಮಾತ್ರ ಇಲ್ಲ, ಈ ನಂಬಿಕೆಯ ಕ್ರಿಯೆಗಳಿಂದ ಅವನು ಏನಾಗುತ್ತಾನೆ? ನೀತಿವಂತನಾಗುತ್ತಾನೆ ಎಂದು ನೀವು ಕಂಡು ಬರ್ತೀರಿ. ಯಾಕೆಂದರೆ ಈ ವಾಕ್ಯ ಹೋದ್ರಿ 19ನೇ ವಚನ 20ನೇ ವಚನ ಹೋದ್ರಿ. ದೇವರು ಒಬ್ಬನೇ ಎಂದು ನೀನು ನಂಬುವವನು, ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಅಪ್ರಯೋಜಕನೇ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ಆಮೆನ್. ದೃಷ್ಟಾಂತ ಬೇಕು. ಅಲ್ಲೇಲೂಯಾ. ಅವ್ರು ಕೇಳ್ತಾರೆ, ನೀವು ನಂಬುತ್ತೀರಾ? ನಾನು ನಂಬುವಂತೆ ನಾವೇನು ಮಾಡಬೇಕು? ಜೀವಿಸಬೇಕು. ನಂಬುವಂಥ ಕ್ರಿಯೆ, ಅದ ಹೇಳ್ಬೇಕೆಂದಿದ್ದೆ. ಆ್ಯಕ್ಚುಲಿ ದ ಫೈತ್ ಆಕ್ಟಿವಿಟೀಸ್. ಓಕೆ, ಫೈತ್ ಆಕ್ಟಿವಿಟೀಸ್. ನಮಗೆಲ್ಲ ನಂಬಿಕೆ ಇದೆ, ಆದರೆ ನಂಬಿಕೆ ಕ್ರಿಯೆ ಏನು ಅದು ನಮಗೆ ಗೊತ್ತಾಗಬೇಕು. ಈ ಕ್ರಿಯೆ ಇಲ್ಲದೆ ನಾವು ನೀತಿವಂತರೆಂಬ ನಿರ್ಣಯದಲ್ಲಿ ಬರುವುದಿಲ್ಲ. ಎಲ್ಲರೂ ನಂಬುತ್ತಾರೆ, ಎಲ್ಲರೂ ದೇವರ ಮೇಲೆ ಭರವಸೆ ಇಡುತ್ತಾರೆ, ಆದರೆ ಅವರೆಲ್ಲರನ್ನು ದೇವರು ನಂಬಿಕೆ ಉಳ್ಳವರೆಂದು ನಿರ್ಣಯಿಸುವುದಿಲ್ಲ. ಕರೆಕ್ಟಾ? ಎಲ್ಲರೂ ನಂಬುತ್ತಾರೆ, ಆದರೆ ನಾವು ದೇವರನ್ನು ನಂಬುತ್ತೇವೆ. ನಮ್ಮ ನಂಬಿಕೆ ಇದೆ, ಹೇಗೆ ಇದೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ತೇವೆ. ಅಲ್ಲೇಲೂಯ, ಅಲ್ಲೇಲೂಯ. ಅದ ದೇವರ ದೃಷ್ಟಿಯಲ್ಲಿ ನಮ್ಮನ್ನು ನೀತಿವಂತನಾಗಿ ನಿಲ್ಲಿಸುವ ಕಾರ್ಯ. 7 ಕಾರ್ಯ ಅಂದರೆ ದ ಆಕ್ಟಿವಿಟೀಸ್ ಆಫ್ ಫೈತ್ ನಮಗೆ ತುಂಬ ಅವಶ್ಯ. ಇದು ಇಲ್ಲದಿರುವಾಗ ನಮ್ಮ ನಂಬಿಕೆ ವ್ಯರ್ಥ ಎಂದು ಹೇಳಲ್ಪಟ್ಟಿದೆ. ವಿಜ್ಞಾನ ಮನುಷ್ಯನೇ, ವ್ಯರ್ಥವಾದ ಮನುಷ್ಯನೇ, ಕ್ರಿಯೆಗಳಿಲ್ಲದ ನಂಬಿಕೆ ವ್ಯರ್ಥವಾಗಿದೆ. ಯೂಸ್ಲೆಸ್ ಫೈತ್. ಬಟ್ ಅವರ್ ಫೈತ್ ಮಸ್ಟ್ ಬಿ ಇನ್ ಆಕ್ಟಿವ್. ಕರೆಕ್ಟಾ? ಅದು ಹೇಗಿರಬೇಕು? ಸರಿಯಾಗಿರಬೇಕು, ಕ್ರಿಯೆ ಇರಬೇಕು.
ವಿಶ್ವಾಸಿಗಳ ಮೂಲಕವಾಗಿ ದೇವರ ನಾಮ ದೂಷಿಸಲ್ಪಡುವುದಕ್ಕೆ ಕಾರಣ ಅವರು ನಂಬುವವರು, ದೇವರ ಮೇಲೆ ಭರವಸೆ ಇಡುವವರು, ಆದರೆ ಯಾರಾಗಿ ಇಲ್ಲ, ನಂಬಿಕಸ್ಥರಾಗಿ ಇಲ್ಲ. ನಂಬುತ್ತಾರೆ ಆದರೆ ನಂಬಿಕಸ್ಥರಾಗಿ ಇಲ್ಲ. ಆದರೆ ಯಾವಾಗ ಸಾಕ್ಷಿ ಉಳಿಯುತ್ತದೆ ಗೊತ್ತಾ? ನಂಬುವವರು ನಂಬಿಕಸ್ಥರಾಗಿ ನಡೆದುಕೊಳ್ಳಬೇಕು. ಒಂದು ಆಕ್ಟಿವಿಟೀಸ್ ಬೇಕು, ಫೈತ್ ಆಕ್ಟಿವಿಟೀಸ್ ನಮಗಿರಬೇಕು. ಆವಾಗ ಅದು ಹೇಳ್ತಾರೆ, ಅದು ಜೀವವುಳ್ಳ ವಿಶ್ವಾಸ. ಅಲ್ಲೇಲೂಯ. ಸಪ್ತವಾಗಿ ಅಲ್ಲೇಲೂಯನ, ಅಲ್ಲೇಲೂಯ, ಅಲ್ಲೇಲೂಯ. ಓಕೆ, ಅದು 7 ಕಾರ್ಯ ಮಾತ್ರ ಹೇಳಿ ಮುಗಿಸೋಕ್ಕೆ ಇಷ್ಟಪಡುತ್ತೇನೆ. ಫಸ್ಟ್ ಥಿಂಗ್ಸ್, ಸರೆಂಡರ್ ಟು ಗಾಡ್. ವಾಟ್ ಇಸ್ ದ ಮೀನ್ ಆಫ್ ಫೈತ್? ದ ಫೈತ್ ಮೀನಿಂಗ್ ಇಸ್ ಸರೆಂಡರ್ ಟು ಗಾಡ್. ಅಂದರೆ ದೇವರಿಗೆ ಅರ್ಪಿಸುವಂಥದ್ದು ಅದ ನಂಬಿಕೆ ಎಂದು ಅರ್ಥ. ಎರಡನೇದು ಕನ್ಫಸ್ ಅವರ್ ಸಿನ್ಸ್, ಅಂದರೆ ನಮ್ಮ ತಪ್ಪುಗಳನ್ನು ನಾವು ಅರಿಕೆ ಮಾಡುವುದು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವುದು ಅದೇನು? ನಂಬಿಕೆ. ಓಕೆವಾ? ಅದು ಆಕ್ಟಿವಿಟೀಸ್ ಆಫ್ ಫೇತ್. ಓಕೆ, ಸರಿ, ಅದು ಇದು ಥರ್ಡ್. ಸೆಕೆಂಡ್ ಬಂದು ಡೂ ನಾಟ್ ಕಮಿಟ್ ಸಿನ್, ಅಂದರೆ ಪಾಪ ಮಾಡದೇ ಇರುವುದು ದೇವರ ಮೇಲೆ ಇಡುವ ನಂಬಿಕೆ. ಅಕಸ್ಮಾತ್ ನಾವು ತಪ್ಪು ಮಾಡಿದ್ದೀವಿ, ಇಲ್ಲ ನಮ್ಮಲ್ಲಿ ಕೊರತೆ ಕಂಡು ಬಂದಿತ್ತೆ ಅಂತ ಹೇಳುವಾಗ ಈ ಕಾರ್ಯವನ್ನು ನಾವು ಅರಿಕೆ ಮಾಡಬೇಕು. ಆ್ಯಕ್ಚುಲಿ ಯೋಬನು ಹೇಳ್ತಾನೆ, ಆದಾಮ್ ಏನು ಮಾಡಿದ? ತಪ್ಪುಗಳನ್ನು ಮರೆ ಮಾಡಿದ. ಆದಾಮ್ ಹತ್ರ ಹೋಗಿ ಕೇಳ್ತಾರಲ್ಲ, ಯಾಕೆ ಆದಾಮೆ ನೀನು ತಪ್ಪು ಮಾಡಿದ್ದೆ? ಅವನು ಹೇಳಿದ್ದ, ಏನು ಹೇಳಿದ್ದ? ಆದಾಮ್ ಏನು ಹೇಳಿದ್ದ? ನಾನು ಮಾಡಿಲ್ಲ, ನೀನು ಕೊಟ್ಟಿದ್ದ ಈ ಸ್ತ್ರೀಯೇ ನನ್ನನ್ನು ಮಾಡಿಸಿದಳು. ನಾವು ಕೆಲವು ಸಮಯದಲ್ಲಿ ಹೇಳ್ತೀವಲ್ವಾ, ಇನ್ನೊಬ್ಬರ ಮೇಲೆ ನಾವು ಈಸಿಯಾಗಿ ಏನು ಮಾಡ್ತೀವಿ? ತಪ್ಪು ಹೊರಿಸ್ತೀವಿ. ಅದು ಗಂಡ ಹೆಂಡತಿ ಮನೆಯಲ್ಲಿ ಈಸಿಯಾಗಿ ನಡೆಯುತ್ತದೆ. ತಪ್ಪು ಯಾರಾದೊಬ್ರು ಮಾಡಿರ್ತಾರೆ, ಯಾರ ಮೇಲೆ ಹಾಕ್ತಾರೆ? ಒಬ್ಬರು ಹೆಂಡತಿ ಮೇಲೆ ಹಾಕ್ತಾರೆ, ಇಲ್ಲಾದರೆ ಮೋಸ್ಟ್ ಆಫ್ ದ ಟೈಮ್ ಯಾರ ಮೇಲೆ ಬೀಳುತ್ತೆ? ಕೈ ತೋರಿಸ್ತಾರಲ್ಲ, ಯಾರ ಮೇಲೆ ಬೀಳುತ್ತೆ? ಅದೇ ರೀತಿಯಲ್ಲಿ ಅಲ್ಲ ಆಯಿತು. ತಪ್ಪು ಮಾಡಿದ್ದು ಯಾರು? ಇವನು. ಏನು ಮಾಡಿದ್ದ? ತಪ್ಪನ್ನು ಮುಚ್ಚಿ ಮರೆದು ಅದನ್ನು ಏನು ಮಾಡಿದ? ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸಿದ್ದ. ಆದರೆ ಯೋಬು ಹೇಳ್ತಾನೆ, ನಾನು ಆದಾಮಿನಂತೆ ನನ್ನ ತಪ್ಪುಗಳನ್ನು ಮರೆಯದೆ ನಿನ್ನ ಮುಂದೆ ಅರಿಕೆ ಮಾಡಿದ್ದೇನೆ. ಅಲ್ಲೇಲೂಯಾ. ಸೊ ದಟ್ ಈಸ್ ದ ಫೈತ್ ಆಫ್ ಲಾರ್ಡ್. ಅಪ್ಪ ಮೂರನೇದು ಕಾರ್ಯ ಕನ್ಫಸ್ ಅವರ್ ಸಿನ್. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಬೇಕು, ಮನುಷ್ಯರೊಂದಿಗೆ ಅರಿಕೆ ಮಾಡಬೇಕು. ಅವ್ರು ಹೇಳ್ತಾರಲ್ಲ, ನಾವು ಗುಣವಾಗಬೇಕಾದ್ರೆ ನಾವು ಏನು ಮಾಡಬೇಕು? ನಾವು ಗುಣವಾಗಬೇಕಾದ್ರೆ, ದೇವ ನಮ್ಮನ್ನು ಗುಣಪಡಿಸಬೇಕಾದ್ರೆ, ನಂಬಿಕೆಯುಳ್ಳ ಪ್ರಾರ್ಥನೆ ರೋಗವುಳ್ಳವರನ್ನು ರಕ್ಷಿಸುತ್ತದೆ. ನೆಕ್ಸ್ಟ್ ವಾಕ್ಯ ಏನು ಹೇಳ್ತದೆ? ಒಬ್ಬರು ತಪ್ಪುಗಳನ್ನು ಒಬ್ಬರು ಏನು ಮಾಡಿರಿ? ಅರಿಕೆ ಮಾಡಿರಿ. ಅವಾಗ ಏನಾಗುತ್ತೆ? ನಮಗೆ ಸುಖ ಉಂಟಾಗುತ್ತೆ. ಇಟ್ಸ್ ಎ ಕನ್ಫಸ್ ಟು ದ ಲಾರ್ಡ್ ಆ್ಯಂಡ್ ಕನ್ಫಸ್ ಟು ದ ನೇಬರ್ಸ್. ನಮ್ಮ ಪಕ್ಕದಲ್ಲಿರುವವರೆಗೆ ಒಬ್ಬರೊಬ್ಬರು ಅರಿಕೆ ಮಾಡಬೇಕು. ತಪ್ಪನ್ನು ನಾನು ಮಾತಾಡಿದ ತಪ್ಪು ಹೇಳೋಕ್ಕೆ ನಮಗೆ ಶಕ್ತಿ ಇರಬೇಕು. ನಂಬಿಕೆ ಇದ್ದರೆ ನಾವು ಹೇಳ್ತೀವಿ. ಅವ್ರ ಹತ್ರ ಹೋಗಿ ಹೇಳಬೇಕು, ನಾನು ತಪ್ಪಾಗಿ ಮಾತಾಡಿಬಿಟ್ಟೆ, ನಿನ್ನ ಮನಸ್ಸು ನೋಯಿಸುವಂತೆ ಮಾತಾಡಿದೆ, ನನ್ನನ್ನು ಕ್ಷಮಿಸು ಅಂದು ನಾವು ಹೇಳುವಂಥ ಒಂದು ಕ್ಯಾರೆಕ್ಟರ್ ನಮಗೆ ಬರಬೇಕಾದರೆ ನಾವು ದೇವ್ರ ಮೇಲೆ ನಂಬಿಕೆ ಉಳ್ಳವರಾಗಿದೆ. ನಂಬಿಕೆ ಉಳ್ಳವರ ಕ್ರಿಯೆಗಳು. ಮೂರನೇದು ಅರಿಕೆ ಮಾಡೋದು. ನಾಲ್ಕನೇ ಕಾರ್ಯ ಲವ್ ಒನ್ ಅನದರ್, ಒಬ್ಬರನ್ನು ಒಬ್ಬರು ಪ್ರೀತಿಸುವುದು. ಇಲ್ಲ, ಅವ್ರು ಹೇಳ್ತಾರೆ, ಕಾಣದೇ ಇರುವ ದೇವರ ಮೇಲೆ ಪ್ರೀತಿ ಇಡುತ್ತೇನೆ ಎಂದು ಒಬ್ಬನು ಹೇಳ್ತಾನೆ. ಆದರೆ ಕಾಣುವ ಸಹೋದರನ ಮೇಲೆ ಪ್ರೀತಿ ಇಡದೆ ನೀವು ಕಾಣದೇ ಇರುವ ದೇವರ ಮೇಲೆ ಹೇಗೆ ಪ್ರೀತಿ ಇಡುವಿ? ಸಿ ಡು ಅಂಡರ್ಸ್ಟ್ಯಾಂಡ್? ಇಟ್ ಈಸ್ ಅ ಫೈತ್ ಆಫ್ ದ ಲಾರ್ಡ್. ಇದೆಲ್ಲ ನಂಬಿಕೆ ಕ್ರಿಯೆಗಳು. ಓಕೆ. ಐದನೇದು ಗುಡ್ ಡೀಡ್ಸ್, ಅಂದರೆ ಕರ್ತನನ್ನು ನಂಬುವವರು ಏನು ಮಾಡಬೇಕಾ? ಒಳ್ಳೆಯದನ್ನೇ, ಸತ್ಕಾರ್ಯಗಳನ್ನೇ ಮಾಡುವರು. ಕರೆಕ್ಟಾ? ಸತ್ಕಾರ್ಯಗಳನ್ನೇ ಮಾಡುವರು. ಓಕೆ. ಆರನೇದು ಕಾರ್ಯ ರಿಜಾಯ್ಸ್ ಇನ್ ದ ಲಾರ್ಡ್. ದೇವರನ್ನು ನಂಬುವವರು ಏನು ಮಾಡ್ತಾರೆ? ಯಾವುದಕ್ಕೂ ಚಿಂತಿಸದೆ, ಇಲ್ಲ ಕಳವಳವಾಗದೆ, ಯೋಚಿಸದೆ, ನಾನು ನಂಬಿದವನು ಜೀವವುಳ್ಳವನಾಗಿದ್ದಾನೆ. ಅಲ್ಲೇಲೂಯಾ.
ನನ್ನನ್ನು ತಪ್ಪಿಸುವುದಕ್ಕೆ ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂದು ನಂಬುವವರು ಯಾವುದಕ್ಕೂ ಚಿಂತೆ ಮಾಡದೆ ತನ್ನ ಎಲ್ಲ ಕಾರ್ಯಗಳನ್ನು ಸ್ತೋತ್ರದೊಂದಿಗೆ ದೇವರ ಹತ್ರ ತಿಳಿಯಪಡಿಸುತ್ತಾರೆ. ಅವಾಗ ನಮ್ಮ ಬುದ್ಧಿಗೆ ಮೀರುವ, ಗ್ರಹಿಕೆಗೆ ಮೀರುವ ದೇವ ಸಮಾಧಾನ ಏನು ಮಾಡುತ್ತೆ? ನಮ್ಮ ಹೃದಯಗಳನ್ನು, ಮನಸ್ಸನ್ನು ದೇವರಲ್ಲಿ, ಕ್ರಿಸ್ತನಲ್ಲಿ ಕಾಯುತ್ತದೆ. ಹಲ್ಲೆಲೂಯಾ. ಅಂದರೆ ದ ಫೇತ್ ಆಕ್ಟಿವಿಟೀಸ್ ಇಸ್ ದ 6th ಸ್ಟೆಪ್ ಈಸ್ ರಿಜಾಯ್ಸಿಂಗ್ ಇನ್ ದ ಲಾರ್ಡ್. ಎಲ್ಲ ಸಮಯದಲ್ಲಿ ದೇವರಿಗೆ ಸ್ತೋತ್ರ ಮಾಡಬೇಕು. ಯಾಕೆ ಗೊತ್ತಾ? ನನಗೆ ನಂಬಿಕೆ ಇದೆ, ದೇವರು ಬದುಕಿಸ್ತಾನೆ, ದೇವರು ಜೀವ ಕೊಡುತ್ತಾನೆ, ದೇವರು ತಪ್ಪಿಸುತ್ತಾನೆ, ದೇವರು ನಮ್ಮ ಅಗತ್ಯಗಳನ್ನು ಪೂರೈಸ್ತಾನೆ, ನಮ್ಮ ಕಾರ್ಯಗಳನ್ನು ದೇವರು ಸಂಧಿಸುತ್ತಾನೆ. ಆದ್ದರಿಂದ ನಾನು ಅಳುವುದಕ್ಕಿಂತ, ದುಃಖಿಸುವುದಕ್ಕಿಂತ, ನಾನು ವೇದನೆಯಾಗಿರುವುದಕ್ಕಿಂತ ದೇವರನ್ನು ಸ್ತುತಿಸುತ್ತೇನೆ, ನನಗೆ ನಂಬಿಕೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಕರ್ತರಲ್ಲಿ ಭರವಸೆ ಇಡ್ರಿ, ಆತನು ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುತ್ತಾನೆ. ದೇವರನ್ನು ಸ್ತುತಿಸಬೇಕು ಎಲ್ಲ ಕಾರ್ಯಗಳಲ್ಲಿ, ಸಿಚುವೇಷನಲ್ಲಿ, ಎಲ್ಲ ಕಾರ್ಯ ಏನು ನಮಗೆ ವಿರುದ್ಧವಾದ ಕಾರ್ಯಗಳು ಬಂದರೂ ದೇವರನ್ನು ಸ್ತುತಿಸಬೇಕು. ಅದೇ ಒಂದು ವಾಕ್ಯ ಇದೆ, ಮರಣ ಈರುಳ್ಳಿ ಪಳ್ಳತ್ತಾಕಿಲ್ಲ ನಡೆದಲ್ಲ, ಅಂದರೆ ಕಣಿವೆಯಲ್ಲಿ ಇಲ್ಲ ನಡೆದರು, ಮರಣಕರ ಕಾರ್ಯಗಳಲ್ಲಿ ನಡೆದರೂ ದೇವರು ನನ್ನೊಂದಿಗಿರಾನೆ, ನನಗೇನಿಲ್ಲ, ಭಯವೇ ಇಲ್ಲ. ಏನೇ ಸಿಚುವೇಶನ್ ವಿಲ್ ಹ್ಯಾಪನ್, ಯು ಡೋಂಟ್ ವರಿ. ನೀವು ನಂಬುವ ದೇವರು ನಿನ್ನೊಂದಿಗೆ ಇದ್ದಾನೆ. ಹಲ್ಲೆಲೂಯಾ. ಅವ್ರ ಜೀವ ಉಳಿಸೋಕ್ಕೆ ಶಕ್ತನಾಗಿದ್ದಾರೆ. ಈ ಕಾರ್ಯವನ್ನು ದೇವರು ನೋಡ್ತಾ ಇದ್ದಾರೆ. 6ನೇ ಕಾರ್ಯ. 7ನೇ ಕಾರ್ಯ, 7th ಥಿಂಗ್ಸ್ ಇಸ್ ಕನ್ಫಸ್ ಅವರ್ ಫೇತ್. ಇದೆಲ್ಲರೂ ಮಾಡಬೇಕು. ನಾನು ಮುಗಿಯುವಾಗ ಹೇಳ್ತೀನಿ, ಬಾಯಿ ತೆರೆದು ಅರಿಕೆ ಮಾಡಬೇಕು. ಬೈಬಲ್ ಹೇಳ್ತದಲ್ಲ, ಸೈತಾನಿಗೆ ಎದುರಿಸಿ ನಿಲ್ರಿ. ಕರೆಕ್ಟಾ? ಯಾವಾಗ? ನಾವು ಬಾಯಿಂದ ಅರಿಕೆ ಮಾಡುವಾಗ. ಬಾಯಿಂದ ಅರಿಕೆ ಮಾಡಬೇಕು, ಕನ್ಫಸ್ ಮಾಡಬೇಕು. ಏನು? ದೇವರು ಇದ್ದಾನೆ, ನನಗೆ ಸಹಾಯ ಮಾಡುತ್ತಾನೆ, ಕರ್ತರು ನನ್ನನ್ನು ಉದ್ಧರಿಸುತ್ತಾನೆ, ಕರ್ತರು ನನಗೆ ಬಿಡುಗಡೆ ಕೊಡುತ್ತಾನೆ. ಯಾರ ಮುಂದೆ ಅರಿಕೆ ಮಾಡಬೇಕು? ಸೈತಾನ ತಂತ್ರ ಮುಂದೆ ಅರಿಕೆ ಮಾಡಬೇಕು. ದಿನನಿತ್ಯ ದೇವರ ಮಕ್ಕಳು ವಾಗ್ದಾನಗಳು ಅರಿಕೆ ಮಾಡಬೇಕು, ವಿಶ್ವಾಸದ ವಾಗ್ದಾನಗಳು ಅರಿಕೆ ಮಾಡಬೇಕು. ನೀವು ಅರಿಕೆ ಮಾಡುವಾಗ ದೇವರು ಮಹಿಮೆ ಹೊಂದುತ್ತಾರೆ. ಹಲ್ಲೆಲೂಯಾ. ಇದು 7 ಕಾರ್ಯಗಳು ನಂಬಿಕೆಯ ಆಕ್ಟಿವಿಟೀಸ್. ಸರಿಯಾ? ಓಕೆ, 7 ಕಾರ್ಯ ಮಾತ್ರ ಧ್ಯಾನಿಸಿ ನಾವು ಮುಗಿಸೋಣ. ಓಕೆ, ಫಸ್ಟ್ ಥಿಂಗ್ಸ್, ಸರೆಂಡರ್ ಟು ಗಾಡ್. ಓಕೆ, ದೇವರಿಗೆ ನಮ್ಮನ್ನು ಪೂರ್ಣವಾಗಿ ಅರ್ಪಿಸಬೇಕು. ಸರಿ, ಆ ವಾಕ್ಯ ಓದೋಣ. ರೋಮರ್ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1-2 ವಾಕ್ಯ ಓದ್ರಿ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ನಿನ್ನ ವಿವೇಕಪೂರ್ವಕವಾದ ಆರಾಧನೆ. ಓಕೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚಿಕೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಆಮೆನ್, ಹಲ್ಲೆಲೂಯಾ. ಅಂದರೆ ನಮ್ಮನ್ನು ಪೂರ್ಣವಾಗಿ ದೇವರಿಗೆ ಅರ್ಪಿಸಿ ನಾವೇನು ಮಾಡಬೇಕು? ದೇವರಿಗೆ ಆರಾಧನೆ ಮಾಡಬೇಕು. ಆ್ಯಕ್ಚುಲಿ ಇದು ಅರ್ಥ ಏನಂದರೆ, ನಮ್ಮನ್ನು ಪೂರ್ಣವಾಗಿ ಅರ್ಪಿಸುವುದೇ ದೇವರಿಗೆ ಮಾಡುವ ಆರಾಧನೆ. ಹೇಗೆ ಅರ್ಪಿಸಬೇಕು? ಈಗಲೋಗ ನಡವಳಿಕೆಗಳನ್ನ ಏನು ಮಾಡಬಾರ್ದು? ನಾವು ಅನುಸರಿಸದೆ. ಓಕೆ, ಲೋಕ ಕಾರ್ಯದ ಮೇಲೆ ಮನಸ್ಸಿಡಬಾರದು, ಲೋಕ ಸಂಪ್ರದಾಯದ ಮೇಲೆ ಮನಸ್ಸಿಡಬಾರದು. ಯಾಕೆಂದರೆ ನಾವು ದೇವರ ಮಕ್ಕಳು. ಹಲ್ಲೆಲೂಯಾ. ದೇವರಿಗೆ ಸಂಪೂರ್ಣವಾಗಿ ನಾವು ಒಪ್ಪಿಸಿಕೊಟ್ಟಿದ್ದೇವೆ. ನಮಗೆ ಒಂದೇ ಒಂದು ಕಾರ್ಯ ಗೊತ್ತು, ಎಲ್ಲವನ್ನು ಆತನಿಂದಲೇ. ಅದ ನಂಬಿಕೆ. ಹಲ್ಲೆಲೂಯಾ. ನಾವು ಇವಾಗ ಯಾವುದು ನಂಬಿಕೆಯಲ್ಲಿ ಬಂದಿದ್ದೇವೆ? ಎಲ್ಲವನ್ನು ದೇವರಿಂದಲೇ. ನಾನು ಕೂತ್ಕೊಳ್ಳುವಾಗ, ನಾನು ಎದ್ದೇಳುವಾಗ, ನಾನು ಹೋಗುವಾಗ, ನಾನು ತಿರುಗಿ ಬರುವಾಗ ನನ್ನನ್ನು ಕಾಯ್ದು ಕಾಪಾಡಿ ಪರಿಪಾಲಿಸಿದ್ದು ಯಾರು? ದೇವರೇ. ಹಲ್ಲೆಲೂಯಾ. ಆದ್ದರಿಂದ ಅವ್ರು ಹೇಳ್ತಾರೆ, ಲೋಕ ಅನುಸಾರವಾದ ಕಾರ್ಯದ ಮೇಲೆ ನೀವೇನು ಮಾಡಬೇಡ್ರಿ, ಮನಸ್ಸಿಡಬೇಡ್ರಿ.
ಸಂಪ್ರದಾಯ ಬೇಡ, ಇಲ್ಲ ಚಡಂಗಾಚಾರ ಬೇಡ. ಯಾಕೆ? ಅದರಿಂದ ನಾವು ಬದುಕಿಲ್ಲ, ನಂಬಿಕೆಯಿಂದಲೇ. ಇಟ್ಸ್ ಎ ಫುಲ್ ಕಮಿಟ್ಮೆಂಟ್. ನೀವು ಅರ್ಥ ಮಾಡ್ಕೋಬೇಕು, ದೇವರನ್ನು ಪೂರ್ಣವಾಗಿ ನಂಬುವುದೇ ನಾವು ಪೂರ್ಣವಾಗಿ ನಮ್ಮನ್ನು ಅರ್ಪಿಸುವಂಥದ್ದಾಗಿರುತ್ತದೆ. ಯಾಕೆ? ಆತನಿದ್ದಾನೆ, ತಮ್ಮನ್ನು ಹುಡುಕುವವರಿಗೆ ಪ್ರತಿಫಲವನ್ನು ನೀಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಲ್ಲ ಹಲ್ಲೆಲೂಯಾ. ಪ್ರಭುಗಳನ್ನು ನಂಬುವುದು ನಮಗೇನಾಗುತ್ತೆ? ಕನ್ನಿಯನ್ನು ಪ್ರಭುಕ್களை ನಂಬುವುದು ಕನ್ನಿಯೇ ಬರಬೇಕು, ಮನುಷ್ಯನ ನಂಬುವುದು ಕನ್ನಿಯೇ ನಂಬಬೇಕು. ದೇವರ ಮೇಲೆ ಭರವಸೆ ಇಡುವುದು ನಮಗೆ ಆಶೀರ್ವಾದ. ಹಲ್ಲೆಲೂಯಾ. ನಿನ್ನ ಸ್ವಬುದ್ಧಿಯನ್ನು ನೀನು ಆಧಾರ ಮಾಡಿಕೊಳ್ಳದೆ ನಿಮ್ಮ ದೇವರ ಮೇಲೆ ಪೂರ್ಣವಾಗಿ ಮನಸ್ಸಿಡ್ರಿ. ಹಲ್ಲೆಲೂಯಾ. ನಾವು ದೇವರನ್ನು ಪೂರ್ಣವಾಗಿ ಅರ್ಪಿಸಬೇಕು, ನಮ್ಮನ್ನು ದೇವರಿಗೆ ಪೂರ್ಣವಾಗಿ ಅರ್ಪಿಸಬೇಕು. ಅರ್ಪಿಸುವಂಥದ್ದು ದೇವರನ್ನು ನಂಬುವ ವಿಶ್ವಾಸ. ಹಲ್ಲೆಲೂಯಾ. ನಾನು ದೇವರನ್ನು ನಂಬುತ್ತೇನೆ ಎಂದು ಹೇಳಿ ನಮ್ಮ ಸುಯ ಬುದ್ಧಿಯಂತೆ ನಾವು ಜೀವಿಸುವಾಗ, ದೇವರ ಮೇಲೆ ಭರವಸೆ ಇಡದೆ ಜೀವಿಸುವಾಗ ಈ ನಂಬಿಕೆಯ ವಾಕ್ಯ ಪ್ರಕಾರವಾಗಿ ಸತ್ತದಾಗಿರುತ್ತದೆ. ಆವಾಗ ಒಂದು ಪ್ರಶ್ನೆ, ನಾನು ನಂಬುತ್ತೇನೆ, ನನಗೇನು ಆಗದೇ ಇರುತ್ತದೆ, ನನಗೆ ನನ್ನ ಜೀವನದಲ್ಲಿ ಏನೋ ನಡೆಯೋದಿಲ್ಲ ಎಂದು ನೀವು ಅನ್ನಿಸ್ತೀರಿ. ಕಾರಣ ಏನು ಗೊತ್ತಾ? ನಂಬೋದು ಮಾತ್ರ ಅಲ್ಲ, ನಂಬಿಕೆ ಅಂತ ಕ್ರಿಯೆ ಮಾಡಬೇಕು. ಹಲ್ಲೆಲೂಯಾ. ಅದು ಏನು? ಪೂರ್ಣವಾಗಿ ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡಬೇಕು. ಎರಡನೇದು ಕಾರ್ಯ, ಡೂ ನಾಟ್ ಕಮಿಟ್ ಸಿನ್ಸ್. ನಂಬಿಕೆ ಅಂದರೆ ಏನರ್ಥ? ಪಾಪ ಮಾಡದೇ ಇರುವುದು. ಆ ವಾಕ್ಯ ಓದ್ರಿ. 1 ಯೋಹಾನನು 3ನೇ ಅಧ್ಯಾಯದಲ್ಲಿ 9ನೇ ವಚನ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿ ಇರಲಾರನು. ಆಮೆನ್. ಹಲ್ಲೆಲೂಯಾ. ಅಂದರೆ ನಾವು ದೇವರ ಮಕ್ಕಳಾದೇವೆ. ದೇವರ ಮಕ್ಕಳಾಗಿ ಯಾವಾಗ ಬಂದಿದ್ದೀವಿ ನಾವು? ಯಾವಾಗ? ವಾಕ್ಯ ಹೇಳ್ತೇವೆ. ಯೋಹಾನ ಬರೆದ ಸುವಾರ್ಥ ಪುಸ್ತಕ 1ನೇ ಅಧ್ಯಾಯದಲ್ಲಿ 12ನೇ ವಚನ. ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟ ಪ್ರತಿಯೊಬ್ಬರೂ ದೇವರ ಮಕ್ಕಳಾಗುವಂತೆ ದೇವರು ಏನು ಮಾಡಿದ್ದಾರೆ? ಅಧಿಕಾರ ಕೊಟ್ಟಿದ್ದಾರೆ. ಆದರೆ ದೇವರ ಮಕ್ಕಳಾದ ಮೇಲೆ ವಾಕ್ಯ ಹೇಳುತ್ತದೆ ನಾವು ಏನು ಮಾಡಬಾರ್ದು? ಪಾಪ ಮಾಡಬಾರ್ದು. ಯಾಕೆ ನಾವು ಪಾಪ ಮಾಡುವುದಿಲ್ಲ ಅಂದರೆ ನಮ್ಮಲ್ಲಿ ಇರುವುದು ದೇವರ ನಂಬಿಕೆ. ದೇವರ ನಂಬಿಕೆ ಉಳ್ಳ ಮಕ್ಕಳು ಪಾಪ ಮಾಡುವುದಿಲ್ಲ. ಯಾಕೆ? ದೇವರ ಮೇಲೆ ಭಯ ಇರುತ್ತೆ. ದೇವರ ಮೇಲೆ ಭಯ ಇರುತ್ತೆ. ವಿಶ್ವಾಸಿಗಳ ನಿಮಿತ್ತವಾಗಿ ದೇವರ ನಾಮ ಮಹಿಮೆ ಹೊಂದಬೇಕು. ಯಾಕೆ? ಹೇಗೆ? ಪರಿಶುದ್ಧವಾದ ಜೀವಿತದಿಂದ. ಆದರೆ ವಿಶ್ವಾಸಿಗಳ ನಿಮಿತ್ತವಾಗಿ ದೇವರ ನಾಮವನ್ನು ದೂಷಿಸಲ್ಪಡುವುದಕ್ಕೆ ಕಾರಣ ಏನು? ನಾವು ನಂಬಿಕೆಯುಳ್ಳವರಾಗಿದ್ದರೂ ನಾವು ಮಾಡುವ ತಪ್ಪುಗಳಿಂದ ದೇವರ ನಾಮವನ್ನು ದೂಷಿಸಲ್ಪಡುತ್ತದೆ. ಪ್ರಿಯ ಜನರೇ, ಅರ್ಥ ಮಾಡ್ಕೋಬೇಕು, ನಾವು ನಂಬಿಕೆ ಉಳ್ಳವರು, ಆದರೆ ನಂಬಿಕೆ ಉಳ್ಳವಂತೆ ನಡೆಯಬೇಕು. ಹೇಗೆ ನಡೆಯಬೇಕಂದ್ರೆ ದೇವರು ನೋಡುತ್ತಾನೆ. ಹಲ್ಲೆಲೂಯಾ. ಆತನ ಕಣ್ಣುಗಳು ನಮ್ಮನ್ನು ನೋಡುತ್ತದೆ. ಅಪ್ಪ, ದೇವರ ದೃಷ್ಟಿಗೆ ಮುಂದೆ ನಾವೇನು ಮಾಡಬಾರ್ದು? ತಪ್ಪು ಮಾಡಬಾರ್ದು. ಇದೇ ಒಂದು ಯೋಸೇಫಿನ ಜೀವಿತದಲ್ಲಿ ಯೋಸೇಫ್ ಹೇಳ್ತಾರೆ ನೋಡ್ರಿ, ನಿಮ್ಮೆಲ್ಲ ಗೊತ್ತಿರುವ ವಾಕ್ಯ. ಆದಿಕಾಂಡ 39, ಎಸ್ ಐ ಥಿಂಕ್ 39 ಅನಿಸುತ್ತೇನೆ, 39 verse 9. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಹಲ್ಲೆಲೂಯಾ. ಅವ್ರೇನು ಹೇಳ್ತಾನೆ? ದೇವರ ಕಣ್ಣು ಮುಂದೆ ದೇವರಿಗೆ ವಿರುದ್ಧವಾಗಿ ಇಷ್ಟು ದೊಡ್ಡ ಪಾಪವನ್ನು ಮಾಡುವುದು ಹೇಗೆ? ಅವನ ನೆನಪಲ್ಲಿ ಏನಿತ್ತು? ದೇವರು ನನ್ನನ್ನು ನೋಡುತ್ತಾನೆ. ದೇವರ ಮೇಲೆ ಭರವಸೆ ಇಡುವ, ದೇವರನ್ನು ನಂಬುವವರು ಯಾರು? ದೇವರು ನೋಡುತ್ತಾನೆ ಎಂದು ಪಾಪವನ್ನು ಬಿಟ್ಟು ಅಗಲುವರು. ಇದ ನಂಬಿಕೆ ಕ್ರಿಯೆ. ಫಸ್ಟ್ ನಂಬಿಕೆ ಕ್ರಿಯೆ ಏನು? ತನ್ನನ್ನು ಪೂರ್ಣವಾಗಿ ಅರ್ಪಿಸುವುದು. ಎರಡನೇದು ನಂಬಿಕೆ ಕ್ರಿಯೆ ಏನು? ದೇವರಿಗೆ ವಿರುದ್ಧವಾದ ತಪ್ಪು ಮಾಡದೆ ಜೀವಿಸುವುದು. ಸರಿ. ಕೆಟ್ಟ ಮಾತು ಮಾತಾಡುವುದು ದೇವರಿಗೆ ವಿರೋಧ ಪಾಪ. ಸುಳ್ಳು ಹೇಳುವುದು ದೇವರಿಗೆ ವಿರೋಧವಾದ ಪಾಪ. ಅನ್ಯಾಯ ಮಾಡುವುದು ದೇವರಿಗೆ ವಿರೋಧವಾದ ಪಾಪ. ಇದೆಲ್ಲ ನಾವು ಯಾಕೆ ಮಾಡ್ತಾ ಇಲ್ಲ? ದೇವರ ಮೇಲೆ ಭರವಸೆ ಇಡುತ್ತೇವೆ. ಹಲ್ಲೆಲೂಯಾ.
ಎಲ್ಲರಿಗೂ ಗೊತ್ತು ನಾವು ಯಾರು, ವಿಶ್ವಾಸಿಗಳು, ಚರ್ಚಿಗೆ ಹೋಗುವವರು, ದೇವರ ಮಕ್ಕಳು. ಅವರು ನಮ್ಮನ್ನು ಕುರಿತು ಸಾಕ್ಷಿ ಹೇಳಬೇಕು. ಯಾವಾಗ? ನಾವು ಪರಿಶುದ್ಧವಾಗಿ ಜೀವಿಸುವಾಗ. ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡಲಿ, ಅವ್ರು ಹೇಳ್ತಾರೆ, ಅವಳು ಹೇಳಲಿ, ಅವ್ರು ಕೆಟ್ಟದ್ದು ಮಾಡ್ತಾರೆ, ಮಾಡಲಿ, ಆದರೆ ನಾನು ವಿಶ್ವಾಸಿ. ಹಲ್ಲೆಲೂಯಾ. ನಾನು ಯಾರು? ವಿಶ್ವಾಸಿ, ನಂಬಿಕೆ, ದೇವರನ್ನು ನಂಬುವವನು, ದೇವರ ಮಕ್ಕಳು. ನಾನು ಏನು ಮಾಡಬಾರ್ದು? ತಪ್ಪು ಮಾಡಬಾರ್ದು, ದೇವರಿಗೆ ವಿರೋಧವಾದ ಕಾರ್ಯ ಮಾಡಬಾರ್ದು. ದೇವರನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎರಡನೇದು ನಂಬಿಕೆ ಕ್ರಿಯೆ, ಪಾಪ ಮಾಡದೇ ಇರುವ ಜೀವಿತ. ಹಲ್ಲೆಲೂಯಾ. ಮೂರನೇದು ಕಾರ್ಯ, ಕನ್ಫಸ್ ಯುವರ್ ಸಿನ್ಸ್. ಓಕೆ, ದೇವರು ಇದ್ದಾನೆ, ಇಲ್ಲ ದೇವರ ಮೇಲೆ ಭರವಸೆ ಇಟ್ಟಿದ್ದೇನೆ ಎಂದು ಹೇಳುವವರು ಏನು ಮಾಡಬೇಕಾ? ಅರಿಕೆ ಮಾಡಬೇಕಾ? ಸರಿಯಾ? ಕಮ್ಯುನಿಯನ್ ಸರ್ವಿಸ್ಗೆ ನಾವು ಸ್ವಲ್ಪ ಸಮಯಕ್ಕೆ ಆದಮೇಲೆ ಸ್ವಲ್ಪ ಸಮಯ ಆದಮೇಲೆ ಹೋಗೋಕ್ಕಿದ್ದೇವೆ. ಆದರೆ ವಾಕ್ಯ ಹೇಳುತ್ತದೆ, ನಾವು ಅಯೋಗ್ಯವಾಗಿ ಅದರಲ್ಲಿ ಏನು ಮಾಡಬಾರ್ದು? ಭಾಗವಹಿಸಬಾರ್ದು. ಅದರಲ್ಲಿ ಭಾಗವಹಿಸಬೇಕಾದರೆ ನಾವು ಏನು ಮಾಡಬೇಕು? ಯೋಗ್ಯತೆ ಸ್ಥಿತಿಯಲ್ಲಿ ಇರಬೇಕು. ಯೋಗ್ಯ ಸ್ಥಿತಿಗೆ ಬರಬೇಕಾದ್ರೆ ಏನು ಮಾಡಬೇಕಾ? ಯೋಗ್ಯ ಸ್ಥಿತಿಗೆ ಬರಬೇಕಾದ್ರೆ ಏನು ಮಾಡಬೇಕಾ? ನಮ್ಮನ್ನೇ ಪರಿಶೋಧಿಸಬೇಕು, ನಮ್ಮನ್ನೇ ವಿಚಾರಿಸಬೇಕು. ಕರೆಕ್ಟಾ? ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನೇ ನಾವು ಏನು ಮಾಡಬೇಕಾ? ಪರಿಶೋಧಿಸಬೇಕು. ನಾನು ಏನು ತಪ್ಪು ಮಾಡಿದ್ದೀನಿ? ನನ್ನ ಬಾಯಿ, ನನ್ನ ಹೃದಯ, ನನ್ನ ಯೋಚನೆ, ನನ್ನ ಕೈ ಏನು ತಪ್ಪು ಮಾಡಿದೆ? ನಾವು ತಪ್ಪು ಮಾಡಿದರೂ ಸೈತಾನ ಹೇಳ್ತಾನೆ ಪರವಾಗಿಲ್ಲ ಎಂದು ಹೇಳ್ತಾನೆ. ಯಾಕೆ? ಅವನಿಗೆ ಯೋಚನೆ ಏನು? ದೇವರನ್ನು ಬಿಟ್ಟು ಅಗಲಿಸೋದು. ಆದ್ದರಿಂದ ನಾವೇನು ಮಾಡಬೇಕು? ಅವನ ಕಾರ್ಯಕ್ಕೆ ಕಿವಿ ಕೊಡಬಾರ್ದು. ದೇವರ ಮಾತಿಗೆ, ಇಲ್ಲಾಂದರೆ ದೇವರ ಪ್ರಸನ್ನತೆಗೆ ಮುಂದೆ ನಮ್ಮನ್ನು ತಗ್ಗಿಸಿ, ನಮ್ಮನ್ನು ಪರಿಶೋಧಿಸಿ, ನಮ್ಮ ತಪ್ಪುಗಳನ್ನು ಅರಿಕೆ ಮಾಡಬೇಕು. ಎರಡು ಕಾರ್ಯ, ಒಂದು ದೇವರ ಬಳಿಗೆ ಅರಿಕೆ ಮಾಡಬೇಕು, ಇನ್ನೊಂದು ಮನುಷ್ಯರೊಂದಿಗೆ ಅರಿಕೆ ಮಾಡಬೇಕು ಅಲ್ವಾ? ಮತ್ತಾಯನ ಪುಸ್ತಕದಲ್ಲಿ ಒಬ್ಬನು ಕಾಣಿಕೆ ಕೊಡೋಕ್ಕೆ, ದೇವರಿಗೆ ಬಲಿ ಅರ್ಪಿಸೋಕ್ಕೆ ಬಂದ ತಕ್ಷಣ ದೇವರು ಏನು ಹೇಳಿದರು? ನಿನ್ನ ಕಾಣಿಕೆಯನ್ನು ಏನು ಮಾಡಬೇಡಿ, ಅರ್ಪಿಸಬೇಡ್ರಿ. ನಿನ್ನ ಸಹೋದರನಿಗೆ ನಿನ್ನ ಮೇಲೆ ತಪ್ಪು ಹೊರಿಸುವುದಾದರೆ ಫಸ್ಟ್ ಏನಾಗಿ ಹೋಗಿ ಅವರೊಂದಿಗೆ ಸಮಾಧಾನವಾಗು, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ಸಲ್ಲಿಸು. ದೇವರು ಇಷ್ಟಪಡದಿರೋ ಕಾರಣ ಏನು ಗೊತ್ತಿರಾ? ದೇವರನ್ನು ನಂಬುತ್ತೇವೆ ಎಂಬ ವಾಕ್ಯಕ್ಕೆ ಅರ್ಥ ಏನು ಗೊತ್ತಿರಾ? ನಮ್ಮ ತಪ್ಪುಗಳನ್ನು ನಾವು ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಯಾರಿಗೆ ವಿರೋಧವಾಗಿ ನಾವು ತಪ್ಪು ಮಾಡಿದರೆ, ವಿರೋಧವಾಗಿ ಮಾತಾಡಿದರೆ, ಅವ್ರ ಮನವೇದನೆ ಪಡುವಂತೆ ನಾವು ನಡೆದುಕೊಂಡ್ರೆ, ನೀವು ಅವರೊಂದಿಗೆ ಸಮಾಧಾನವಾಗದೇ ಇದ್ದರೆ ನಮ್ಮ ಕಾಣಿಕೆ ಅಂದರೆ ನಮ್ಮ ಸ್ತುತಿ, ನಮ್ಮ ಸ್ತೋತ್ರ ದೇವರು ಅಂಗೀಕರಿಸುವುದಿಲ್ಲ. ಹಲ್ಲೆಲೂಯಾ. ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಯೋಬನು ಹೇಳ್ತಾರೆ, ದೇವರೇ ನಾನೇನು ಮಾಡಿದ್ದೆ? ಮುಚ್ಚಿ ಮರೆಯದೆ ಅರಿಕೆ ಮಾಡಿದೆ. ಪ್ರತಿ ಸಮಯ ದೇವರಿಗೆ ಅವನು ಬಲಿ ಸಲ್ಲಿಸ್ತಾ ಇದ್ದ. ಯಾಕೆ ಬಲಿ ಸಲ್ಲಿಸ್ತಾ ಇದ್ದ? ಯಾಕೆಂದರೆ ನನ್ನ ಮಕ್ಕಳು ಏನಾದರೂ ತಪ್ಪು ಮಾಡಿರ್ತಾರೋ ಎಂಬ ಭಯ. ಅದೇ ರೀತಿಯಲ್ಲಿ ದೇವರ ರಕ್ತ ನಮ್ಮನ್ನು ತೊಳೆದು ಶುದ್ಧೀಕರಿಸುವುದಕ್ಕೆ ಸಿದ್ಧವಾಗಿದೆ. ನಾವು ದೇವ ಸಮುದ್ರ ಏನು ಮಾಡಬೇಕು? ಅರಿಕೆ ಮಾಡಬೇಕು. ಸರಿಯಾ? ಹಲ್ಲೆಲೂಯಾ. ಒಬ್ಬರು ಐಕ್ಯವಾಗಬೇಕು. ಕರ್ತನ ಮೇಜೆಗೆ ಬರುವುದಕ್ಕೆ ಮುಂಚೆ ನಾನು ನಿಮಗೆ 2-3 ನಿಮಿಷ ಸಮಯ ಕೊಡ್ತೀನಲ್ಲ, ಆ ಸಮಯದಲ್ಲಿ ದೇವರು ನಮ್ಮಲ್ಲಿ ಒಂದು ಸ್ಪರ್ಶತೆ ಕೊಡುವಾಗ ನಾವೇನು ಮಾಡಬೇಕು? ಅದಕ್ಕೆ ವಿಧೇಯರಾಗಿ ಅರಿಕೆ ಮಾಡಬೇಕು, ಸಮಾಧಾನವಾಗಬೇಕು. ಇದು ಇಲ್ಲದೆ ಇರುವಾಗ ನಮ್ಮ ನಂಬಿಕೆ ವ್ಯರ್ಥವಾಗಿದೆ. ಹಲ್ಲೆಲೂಯಾ. ಅಂದರೆ ನಂಬಿಕೆ ಕ್ರಿಯೆಗಳಿಂದಲೇ ಪೂರ್ಣವಾಗಿ ನಮ್ಮನ್ನು ನೀತಿವಂತರಾಗಿ ನಿಲ್ಲಿಸುತ್ತದೆ. ಹಲ್ಲೆಲೂಯಾ. ಅದಕ್ಕೆ ವಿಶ್ವಾಸಿಗಳು ಹೇಗೆ ಜೀವಿಸಬೇಕೆಂದರೆ ಅರಿಕೆ ಮಾಡುವಂಥವರಾಗಿ ಜೀವಿಸಬೇಕು, ಪರಿಶುದ್ಧವಾಗಿ ಜೀವಿಸಬೇಕು. ತಪ್ಪು ಬರುವುದು ಸಹಜ. ಅಕಸ್ಮಾತ್ ನಮಗೆ ಗೊತ್ತಿದ್ದು ಏನಾಗ್ತೀವಿ? ತಪ್ಪುಗಳು ಬರಬಹುದು, ಶರೀರ ಬಲಹೀನದಿಂದ ಬರಬಹುದು. ಆದರೂ ನಾವು ಏನು ಮಾಡಬೇಕು? ದೇವರ ಬಳಿಗೆ ಹೋಗಿ ಸಮಾಪನ ಕೇಳಿ, ದೇವರ ರಕ್ತದಿಂದ ತೊಳೆಯಲ್ಪಟ್ಟು ದೇವರೊಂದಿಗೆ ಏನಾಗಬೇಕು? ಹೊಂದಾಣಿಕೆ ಆಗಬೇಕು,
ದೇವರೊಂದಿಗೆ ಸಮಾಧಾನವಾಗಬೇಕು. ಅದು ಇಲ್ಲದಿರುವಾಗ ನಮಗೆ ವಿರೋಧವಾಗಿ ಸೈತಾನ್ ಹೋಗಿ ದೇವರ ಬಳಿಗೆ ಏನು ಮಾಡ್ತಾನೆ? ತಪ್ಪು ಹೊರಿಸುತ್ತಾನೆ. ಅವನು ಹೋಗಿ ತಪ್ಪು ಹೊರಿಸ್ತಾನೆ. ಇಷ್ಟು ತಪ್ಪು ಮಾಡಿದ್ದಾರೆ ಅಂತ ತಪ್ಪು ಹೊರಿಸ್ತಾನೆ. ಆದರೆ ಈ ತಪ್ಪು ಹೊರಿಸದೇ ಇರಬೇಕಾದ್ರೆ ನಾವು ಏನು ಮಾಡಬೇಕು? ಅವನಿಗೆ ಮುಂಚೆ ನಾವು ಹೋಗಿ ದೇವರ ಬಳಿಗೆ ನಮ್ಮ ತಪ್ಪುಗಳನ್ನು ಹೇಳಿ ಸಮಾಪನ ಕೇಳಬೇಕು. ಅಲ್ಲೇಲೂಯಾ. ಎಲ್ಲವರು ಅಲ್ಲೇಲೂಯಾ ಹೇಳೋಣ. ಈ ತಪ್ಪುಗಳು ದೇವರ ಬಳಿಗೆ ನಾವು ಹೇಳುವಾಗ ದೇವರು ನಮ್ಮನ್ನು ಕ್ಷಮಿಸ್ತಾರೆ. ಸೈತಾನ್ ಹೋಗಿ ನಮ್ಮ ಮೇಲೆ ತಪ್ಪು ಹೊರಿಸುವಾಗ ದೇವರು ಅವನನ್ನು ಗದರಿಸುತ್ತಾರೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಅರ್ಥ ಮಾಡ್ಕೊಳ್ರಿ. ಅದಕ್ಕೋಸ್ಕರನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ತಪ್ಪುಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡ್ರಿ. ನಿನಗೆ ವ್ಯಾಧಿ, ನಿಮಗೆ ಬಲಹೀನ, ನಮಗೆ ಕಷ್ಟಗಳಿಗೆ ಕಾರಣ ದೇವರ ಮುಂದೆ ನಾವು ನಮ್ಮ ತಪ್ಪುಗಳನ್ನು ಅರಿಕೆ ಮಾಡದೇ ಇರುವುದರಿಂದ. ಅಲ್ಲೇಲೂಯಾ. ಅರಿಕೆ ಮಾಡುವಾಗ ದೇವರು ಏನು ಮಾಡ್ತಾರೆ? ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸುತ್ತಾರೆ. ಅಲ್ಲೇಲೂಯಾ. ಅರಿಕೆ ಮಾಡೋಕ್ಕೆ ಕಲಿಬೇಕು. ಅರಿಕೆ ಮಾಡದ ಒಂದು ಕಾರ್ಯ ಹೇಳ್ತೀನಿ ನೋಡ್ರಿ. ಎರಡು ಸಂಭವ ನೀನು ಆಲ್ರೆಡಿ ಹೇಳಿದ್ದೀನಿ. ಸೌಲ್, ದಾವೀದು ಇವರಿಬ್ಬರು ಪಾಪದ ಅರಿಕೆಗೆ ಒಂದು ಮಾದರಿ. ಹೆಚ್ಚಾಗಿ ತಪ್ಪು ಮಾಡಿದ್ಯಾರು? ವ್ಯಭಿಚಾರ ಮಾಡಿದ್ದು, ಕೊಲೆ ಮಾಡಿದ್ಯಾರು? ದಾವೀದು. ದೇವರ ಮಾತಿಗೆ ಅವಿಧೇಯನಾದವನು ಯಾರು? ಸೌಲ್. ಅಷ್ಟೇ. ಸೌಲ್ ಮಾಡಿದ್ದು ಚಿಕ್ಕ ಕಾರ್ಯ. ಏನೋ ಸಾಮುವೇಲ್ ಹೇಳ್ತಾನೆ, ನೀನೇನು ಮಾಡಬೇಡ, ನಾನು ಬರುವವರೆಗೂ ಕಾದಿದ್ದು ನಾನು ಬಂದ ಮೇಲೆ ಬಲಿ ಅರ್ಪಿಸಿ ಯುದ್ಧಕ್ಕೆ ಹೋಗಬೇಕು. ಒಂದು. ಎರಡನೇ ಕಾರ್ಯ, ನೀನು ಅಮಲೇಕಿನ ಏನು ಮಾಡಬೇಕು? ಸಂಪೂರ್ಣವಾಗಿ ಸಂಹರಿಸಬೇಕು. ಅಲ್ಲಿ ಹೋಗಿ ನಿನಗೆ ಬೇಕಾಗಿರುವ ಕಾರ್ಯವನ್ನು ಏನು ಮಾಡಬೇಡಿ, ತಗೊಳ್ಬೇಡ್ರಿ ಇದು ಹೇಳ್ಬಿಟ್ರು. ಇವನು ಹೋದ ದೇವರ ವಾಕ್ಯಕ್ಕೆ ಅವಿಧೇಯನಾಗಿ ಅವನಿಗಿಷ್ಟವಾದ ಪಶುಗಳನ್ನು ಕೊಂಡುಕೊಂಡ. ಅಲ್ಲೇ ತಗೊಂಡು ಬಂದ್ಬಿಟ್ಟ. ಪಶುಗಳಂದ್ರೆ ಏನು? ಕ್ಯಾಟಲ್ಸ್, ಇದೆಲ್ಲ ಕುರಿ, ಮೇಕೆ, ಹಸು ಇದೆಲ್ಲ ತಗೊಂಡ್ಬಂದ್ಬಿಟ್ಟ. ಆವಾಗ ಸಾಮುವೇಲ್ ಬಂದು ಕೇಳ್ತಾನೆ, ನನ್ನ ಕಿವಿಯಲ್ಲಿ ಕೇಳುವ ಸಪ್ತ ಏನು? ಆವಾಗ ಹೇಳ್ತಾನೆ, ಇಲ್ಲ ನನಗಾಗಿ ತಂದಿಲ್ಲ, ನಿನ್ನ ದೇವರಿಗೆ ಬಲಿ ಕೊಡೋಕ್ಕೆ ಅದು ನಾನು ತಗೊಂಡು ಬಂದೇನೆ ಹೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ನಿನ್ನ ದೇವರಿಗೆ ಅವಿಧೇಯನಾದಿ ಹೇಳ್ತಾನೆ. ಸೆಕೆಂಡ್ ಚಾನ್ಸ್. ಓಕೆ, ಸೆಕೆಂಡ್ ಚಾನ್ಸ್ ಕೊಡ್ತಾರೆ. ಓಕೆ, ಎರಡನೇ ಚಾನ್ಸ್ ಏನು? ನೀನೇನು ಮಾಡಬೇಡ, ಯುದ್ಧ ಬರುವಾಗ ದೇವರ ಬಳಿಗೆ ಹೋಗಿ ಬಲಿ ಅರ್ಪಿಸಿ ದೇವರ ಬಳಿಗೆ ಕೇಳಬೇಕು, ದೇವರೇ ನಾವು ಹೋಗಿ ಯುದ್ಧ ಮಾಡಬಹುದಾ ಬೇಡವಾ? ದೇವರು ಅಪ್ಪಣೆ ಕೊಡುವಾಗ ಹೋಗಬೇಕು. ಕರೆಕ್ಟಾ? ಇದೇ ಇಸ್ರೇಲ್ ಜನರದ ಜೀವನ. ಅರಸರು ಹೀಗೆ ಮಾಡಬೇಕು. ಹಾಗೆ ಸೌಲ್ ನಿಂದಿದ, ಆದರೆ ಸಾಮುವೇಲ್ ಬರೋಕ್ಕೆ ತಡೆಯಾಯಿತು. ಸಮಯ ಹೆಚ್ಚಾದ್ದರಿಂದ ವೈರಿಗಳು ಏನು ಮಾಡ್ತಾರೆ? ಹತ್ತಿರ ಬರ್ತಾ ಇರುವಾಗ ಇಸ್ರೇಲ್ ಜನರೆಲ್ಲರೂ ಅವನಿಗೆ ವಿರುದ್ಧವಾಗಿ ಕೂಗಾಡ್ತಾರೆ. ಎಲ್ಲ ಹತ್ತಿರ ಬರ್ತಾರೆ. ವೈರಿಗಳನ್ನು ನಾವು ಎದುರಿಸಬೇಕಂತ ಹೇಳುವಾಗ ಇವನು ದೇವರ ವಾಕ್ಯಕ್ಕೆ ಅವಿಧೇಯನಾಗಿ ಬಲಿ ಕೊಡ್ತಾ ಇದ್ದಾನೆ. ಅವನು ಬಲಿ ಕೊಟ್ಟಿದ ತಕ್ಷಣ ಯಾರು ಬಂದಿತ್ತು? ಸಾಮುವೇಲ್ ಬಂದಿದ್ದ. ಆ ಸಿಚುವೇಶನ್ ನೋಡುವಾಗ ತುಂಬ ಚೆನ್ನಾಗಿರ್ತದೆ. ಬಲಿ ಕೊಟ್ಟು ಮುಗಿದ ತಕ್ಷಣ ಸಾಮುವೇಲ್ ಬಂದಿದ್ದ. ಸಾಮುವೇಲ್ ಬಂದು ಹೇಳ್ತಾನೆ, ನೀನು ಏನು ಮಾಡಿದ್ದಿ? ಅವಾಗ ಹೇಳ್ತಾರೆ, ದೇವರು ತನಗೆ ಇಷ್ಟವಾದವನಿಗೆ ರಾಜ್ಯವನ್ನು ಕೊಟ್ಟರು. ಜಡ್ಜ್ಮೆಂಟ್ ಇಮಿಡಿಯೇಟಾಗಿ ಸಿಕ್ತು. ಆದರೆ ಅವನಿಗಿಂತ ದೊಡ್ಡ ತಪ್ಪು ಮಾಡಿದ್ದ ಯಾರು? ದಾವೀದ ಏನು ಮಾಡಿದ್ದ? ಇನ್ನೊಬ್ಬರ ಹೆಂಡತಿಯನ್ನು ತಗೊಂಡ, ಅಂದರೆ ಮೀನ್ಸ್ ಕತ್ಕೊಂಡ, ಇಲ್ಲಯಾ, ಕಿತ್ಕೊಂಡ. ಆಮೇಲೆ ಅವನ ಯಜಮಾನನು ಏನು ಮಾಡಿದ್ದ? ಯುದ್ಧದಲ್ಲಿ ಸಾಯಿಸುವಂತೆ ಇವನಿಗೆ ಯಾರು? ಸೈನ್ಯದ ಅಧಿಪತಿಗೆ ಹೇಳ್ತಾನೆ, ನೀನೇನು ಮಾಡು, ಅವನ ಮುಂದೆ ನಿಲ್ಲಿಸಿ ಅವನು ಕೊಳೆ ಆಗುವಂತೆ ನೀನು ನಿಲ್ಲಿಸಿ ಅಂತ ಹೇಳ್ತಾನೆ. ಇದು ದೇವರಿಗೆ ಗೊತ್ತಾಯಿತು. ಆದರೆ ದಾವೀದನು ಅದನ್ನೇನು ಮಾಡಿಲ್ಲ, ಮನಸ್ಸಿಗೆ ತಂದಿಲ್ಲ. ಅವನು ಯೂಶಲಾಗಿ ಹೋಗಿ ಕೂತ್ಕೊಳ್ಳುವಂತೆ ಸಿಂಹಾಸನದಲ್ಲಿ ಕೂತ್ಕೊಂಡು ರಾಜಕೀಯವನ್ನು ಮಾಡ್ತಾ ಇದ್ದ. ಆವಾಗ ನಾಥಾನ್ ಬಂದ. ಯಾರು ನಾಥಾನ್? ಯಾರು? ಪ್ರವಾದಿ ಬಂದು ಒಂದು ಸ್ಟೋರಿ ಹೇಳ್ತಾನೆ. ಯಾಕಂದರೆ ಅರಸನೊಂದಿಗೆ ಡೈರೆಕ್ಟಾಗಿ ಏನು ಹೇಳಿದರೆ ಅವನು ಏನು ಮಾಡ್ತಾನೆ? ಕೋಪವು ಸಿಟ್ಟು ಬಂದು ನಮ್ಮನ್ನು ಸಾಯಿಸಿಬಿಡ್ತಾನೆ ಎಂದು ಅವನೇ ಒಂದು ಕಥೆ ಹೇಳ್ತಾನೆ. ಅವನು ಕಥೆ ಹೇಳುವಾಗ ದಾವೀದ ಹೇಳ್ತಾನೆ, ಹೌದು ಅವನು ಕೊಳೆ ಆಗೋದಕ್ಕೆ ಗುರಿಯಾಗಿದ್ದಾನೆ ಎಂದು ಹೇಳುವಾಗ ಅವನು ಹೇಳ್ತಾನೆ, ನೀನೇ ಅದು ಹೇಳ್ದ. ನೋಡ್ರಿ, ದಾವೀದನ್ನು ಡೈರೆಕ್ಟಾಗಿ ಹೇಳಿದ, ನೀನೇ ಈ ತಪ್ಪು ಮಾಡಿದ್ದು, ನೀನೇ ಕೊಲೆಗೆ ಗುರಿಯಾದವನು. ಅಷ್ಟೇ. ದಾವೀದ ಏನು ಮಾಡ್ದಂಗೆ ಗೊತ್ತಾ? ಎಲ್ಲರನ್ನು ಕರೆಸಿ ಎಲ್ಲರ ಮುಂದೆ, ಇಸ್ರೇಲ್ ಜನರ ಮುಂದೆ
ಪ್ರಭುಗಳ ಮುಂದೆ, ರಾಜಕೀಯದಲ್ಲಿರುವ ಜನರ ಮುಂದೆ ಹೇಳಿದ, ಈ ತಪ್ಪು ಮಾಡಿದ್ದು ನಾನೇ. ಸೌಲ್ ಏನು ಹೇಳಿದ ಗೊತ್ತಾ? ಸೌಲ್ ಏನು ಹೇಳಿದ? ನನ್ನನ್ನು ಘನಹೀನಪಡಿಸಬೇಡ್ರಿ, ಇಸ್ರೇಲ್ ಜನರ ಮುಂದೆ ನನ್ನ ತಪ್ಪು ಹೊರಗೆ ಬರದಿರಲಿ, ನನ್ನನ್ನು ಏನು ಮಾಡಿ ಘನಪಡಿಸು ಎಂದು ಹೇಳಿ ಅವನು ಬಟ್ಟೆಯನ್ನು ಹಿಡಿದುಕೊಂಡ. ಯಾರ ಬಟ್ಟೆಯನ್ನು? ಸಾಮುವೇಲ್ ಬಟ್ಟೆ. ಸಾಮುವೇಲ್ ಮುಂದೆ ಹೋಗುವಾಗ ಬಟ್ಟೆ ಏನಾಯಿತು? ಹರಿದೋಯ್ತು. ಅವನು ತಪ್ಪು ಮಾಡಿದ್ದ, ಆದರೆ ಅವನೇನು ಹೇಳ್ತಾ? ಜನರ ಮುಂದೆ ಏನು ಮಾಡಬೇಡಿ, ನನ್ನನ್ನು ಘನಹೀನಪಡಿಸಬೇಡ್ರಿ, ಜನರ ಮುಂದೆ ಘನಹೀನಪಡಿಸಿ ನನ್ನ ಅವಮಾನಪಡಿಸಬೇಡಿ ಅಂತ ಕೇಳ್ತಾ. ಆದರೆ ದಾವೀದ ಏನು ಹೇಳ್ದ ಗೊತ್ತಾ? ಎಲ್ಲರನ್ನು ಕರೆಸಿ ಈ ತಪ್ಪು ಮಾಡಿದ್ದು ನಾನೇ ಎಂದು ಹೇಳಿದ. ಯಾರನ್ನು ದೇವರು ಕ್ಷಮಿಸಿದರು? ದಾವೀದನ್ನು ಕ್ಷಮಿಸಿದರು. ಸೌಲನ್ನು ದೇವರು ಕ್ಷಮಿಸಲ್ಲ. ದೇವರು ನೀನು ನಂಬುವುದಾದರೆ ಅರಿಕೆ ಮಾಡೋಕ್ಕೆ ಕಲೀರಿ. ಓಕೆ, ಅರಿಕೆ ಮಾಡುವುದು ಅವಶ್ಯ. ಅಲ್ಲೆಲ್ಲೂಯ. ಮನುಷ್ಯರೊಂದಿಗೆ ಅರಿಕೆ ಮಾಡಬೇಕು, ದೇವರೊಂದಿಗೆ ಅರಿಕೆ ಮಾಡಿ. ಇಲ್ಲಾದರೆ ನಾವು ವಿಶ್ವಾಸಿಗಳು ಇಲ್ಲ. ಅಲ್ಲೆಲ್ಲೂಯ. 4ನೇ ಕಾರ್ಯ, ಲವ್ ಒನ್ ಅನದರ್. ಒಬ್ಬರನ್ನು ಒಬ್ಬರು ಏನು ಮಾಡಬೇಕು? ಪ್ರೀತಿಸಬೇಕು. ಯಾಕಂದರೆ ಪ್ರೀತಿಯೇ ಎಲ್ಲದಕ್ಕಿಂತ ದೊಡ್ಡದು. ದೇವರು ತಮ್ಮ ಪ್ರೀತಿ ಏನೆಂದು ನಮಗೆ ತೋರಿಸಿಕೊಟ್ರು. ನಂಬುವವನು, ದೇವರನ್ನು ನಂಬುವವನು ಹೇಗೆ ನಡೆದುಕೊಳ್ಳಬೇಕಂದ್ರೆ, ಅವರು ಹೇಗೆ ನಡೆದಿದ್ದಾರೆ ಹಾಗೇ ನಾವು ನಡೆದುಕೊಳ್ಳಬೇಕು. ಆ ವಾಕ್ಯ ಓದ್ರಿ, ಯೋಹಾನನ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 35ನೇ ವಚನ. ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳುಕೊಳ್ಳುವರು. ಅಷ್ಟೇ. ಪ್ರೀತಿ ಇದ್ದರೆ ನೀವು ಯಾರು? ನನ್ನನ್ನು ಹಿಂಬಾಲಿಸುವವನು. ಶಿಷ್ಯನೆಂದ್ರೆ ಏನರ್ಥ? ದೇವರನ್ನು ಹಿಂಬಾಲಿಸುವವರು. ಶಿಷ್ಯರಿಗೆ ಏನೆಂದು ಹೆಸರು ಇಟ್ಟರು ಅಂತ್ಯೋಕ್ಯ ಪಟ್ಟಣದಲ್ಲಿ? ಏನು ಹೆಸರು ಬಂದಿತ್ತು? ವಿಶ್ವಾಸಿಗಳಿಗೆ ಏನು ಹೆಸರು ಬಂದಿತ್ತು? ಕ್ರೈಸ್ತರು ಎಂದು ಹೆಸರು ಬಂದಿತ್ತು. ಕ್ರೈಸ್ತರೆಂಬವರು ಯಾರು? ಶಿಷ್ಯರು, ದೇವರನ್ನು ಹಿಂಬಾಲಿಸುವವರು. ಅವರು ದೇವರ ಮಕ್ಕಳು ಇಲ್ಲ ದೇವರ ಶಿಷ್ಯರು ಎಂದು ಹೇಗೆ ಗೊತ್ತಾಗುತ್ತೆ ಅಂದರೆ, ಒಬ್ಬರೊಂದಿಗೆ ಒಬ್ಬರು ಹೇಗೆ ಇರಬೇಕು? ಪ್ರೀತಿ ಉಳ್ಳವರಾಗಿರಬೇಕು. ಸರಿಯಾ? ಸಭೆಯಲ್ಲಿ ಇದೆಲ್ಲ ಮಾಡಬೇಕು. ನಿಮ್ಮೆಲ್ಲರನ್ನು ಎಬ್ಬರಿಸಿ ನಿಂದು ನಿಮ್ಮಲ್ಲಿ ಕೇಳಬೇಕು, ಯಾರೊಂದಿಗೆ ಆದರೂ ನಿಮಗೆ ಕಹಿ ಇದ್ದರೆ ಅವರೊಂದಿಗೆ ಏನಾಗಿರಿ? ಸಮಾಧಾನವಾಗಿರಿ. ಸಮಾಧಾನವಾಗದೆ ಈ ಮೇಜೆಯನ್ನು ಮುಟ್ಟಬೇಡಿರಿ. ಯಾಕೆಂದರೆ ಈ ಮೇಜೆಗೆ ಮೀನಿಂಗ್ ಕಮ್ಯುನಿಯನ್. ಈ ಮೇಜೆಗೆ ಅರ್ಥ ಏನು? ಕರ್ತನ ಮೇಜೆ ಅಂತ ಹೇಳ್ತೀವಲ್ವಾ, ಇದಕ್ಕೆ ಅರ್ಥ ಏನು? ಕಮ್ಯುನಿಯನ್ ಅಂದರೆ ದೇವರ ಆಲಯವಾಗಿ ಸೇರುವುದು, ದೇವರೊಂದಿಗೆ ಸೇರುವುದು, ಸಭೆ ಮಕ್ಕಳೊಂದಿಗೆ ಐಕ್ಯವಾಗಿರುವುದು, ಫೆಲೋಶಿಪ್. ಇದು ಇಲ್ಲದೆ ಇರುವಾಗ ನಮ್ಮ ನಂಬಿಕೆ ವ್ಯರ್ಥ. ಒಬ್ಬರೊಂದಿಗೆ ಒಬ್ಬರು ಏನು ಮಾಡಬೇಕು? ಐಕ್ಯವಾಗಿ ಇರಬೇಕು. ಅಲ್ಲೆಲೂಯ, ಅಲ್ಲೆಲೂಯ. ಪವಿತ್ರಾತ್ಮನು ನಮ್ಮನ್ನು ದೇವ ಆಲಯವಾಗಿ ಕಟ್ಟುತ್ತಾನೆ. ಹೇಗೆ ಕಟ್ಟುತ್ತಾನೆ ಅಂದರೆ, ಸೇರಿಸಿ ಒಂದಾಣಪಡಿಸಿ ಕಟ್ಟುತ್ತಾನೆ. ನಮ್ಮೆಲ್ಲರನ್ನು ಹೊಂದಾಣಿಕೆಯಾಗಿ ಸೇರಿಸಿ ಒಂದೇ ದೇವರ ರೂಪವಾಗಿ, ದೇವರ ಆಲಯವಾಗಿ ಕಟ್ಟುತ್ತಾರೆ. ಆದ್ದರಿಂದ ನಮ್ಮೊಳಗೆ ಏನಿರಬಾರ್ದು? ಕಹಿ, ಭೇದ ಭಾವನ ಇರಬಾರದು. ಅದು ಹೇಗೆ ಹೇಳ್ತಾರೆ ಅಂದರೆ, ಅದು ವಾಕ್ಯ ಓದ್ರಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಇಬ್ರಿಯರ್ ಬರೆದ ಪತ್ರಿಕೆಯಲ್ಲಿದೆ ನೋಡ್ರಿ. ಇಬ್ರಿಯರ್ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 15ನೇ ವಚನ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು, ಅದು ಮಾತು ಅಂಡರ್ಲೈನ್ ಮಾಡ್ರಿ, ಕನ್ನಡದಲ್ಲಿ ಚೆನ್ನಾಗಿದೆ ನೋಡ್ರಿ, ಯಾವ ವಿಷವುಳ್ಳ ಬೇರು. ತಮಿಳಲ್ಲಿ ಯಾವ್ದಾದ್ರು ಕಸಪಾನ ಬೇರ್, ಆದರೆ ಕನ್ನಡದಲ್ಲಿ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಸಭೆಯವರೆಲ್ಲರನ್ನು ಕೆಡಿಸುತ್ತದೆ. ಲಿಸನ್ ಇಟ್.
ಅರ್ಥ ಮಾಡ್ಕೊಳ್ಳಿ. ಕಹಿಯಾದ ಒಂದು ಕಾರ್ಯ ಇಲ್ಲಾದರೆ ಒಂದು ವಿರೋಧ, ಅದು ಏನಾಗುತ್ತೆ, ವಿಷವಾಗಿ ಇದ್ದು ಅದು ಬೇರಾಗಿ ಸಿಗುರುವಾಗ ಏನಾಗುತ್ತೆ, ಎಲ್ಲರನ್ನು ಏನು ಮಾಡುತ್ತೆ ಅದು. ಕರೆಕ್ಟಾ? ಆ್ಯಕ್ಚುಲಿ ಇಸ್ರೇಲ್ ಜನರು ಸೋಲುವುದಕ್ಕೆ ಆಹಾನ್ ಇಸ್ರೇಲ್ ಸೋಲುವುದಕ್ಕೆ ಕಾರಣ ಯಾರು? ಆಹಾನ್. ಇಸ್ರೇಲ್ ಜನ ಯಾವುದನ್ನು ಗೆದ್ದರು? ಎರಿಗೋವನ್ನು ಗೆದ್ದರು. ಕರೆಕ್ಟಾ? ಎರಿಗೋವನ್ನು ಗೆದ್ದರು. ಎರಿಗೋ ದೊಡ್ಡ ಇರುವುದಲ್ಲಿ ತುಂಬ ದೊಡ್ಡ ಪಟ್ಟಣವಾಗಿದ್ದು ಎರಿಗೋ ಪಟ್ಟಣವನ್ನು ಒಳಗಡೆ ಹೋಗಿ ಜಯಿಸುವುದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಕರೆಕ್ಟಾ? ಹೇಗೆ ಜಯಿಸಿದರು? ಯುದ್ಧ ಮಾಡದೆ ಆರಾಧನೆ ಮಾಡಿ ಜಯಿಸಿದ್ರು. ಅಲ್ಲೆಲ್ಲೂಯ್ಯ. ಯೇಸು ಒಂದೇ ಒಂದು ಕಾರ್ಯ ಹೇಳಿದ್ರು, 6 ದಿನ ಒಂದು ಡೈಲಿ ಏನು ಮಾಡಬೇಕು? ಸ್ತೋತ್ರ ಮಾಡಬೇಕು. 7ನೇ ದಿನದಲ್ಲಿ 7 ಟೈಮ್ಸ್ ಏನು ಮಾಡಬೇಕು? ಸ್ತೋತ್ರ ಮಾಡಬೇಕು. ಆಟೋಮೆಟಿಕ್ಕಾಗಿ ಏನಾಯಿತು? ಎರಿಗೋ ಕೋಟೆ ಬಿದ್ದಿತ್ತು. ಎರಿಗೆ ನೆಕ್ಸ್ಟ್ ಆಯಿ ಪಟ್ಟಣ. ಎರಿಗೋ ಗೆದ್ದ. ಆಯಿ ಪಟ್ಟಣ ಹೋಗುವಾಗ ಏನಾಯಿತು? ಸೋತರು, ಭಯಂಕರವಾಗಿ ಸೋತರು. ಯೆಹೋಶುವನಿಗೆ ಅರ್ಥನಾಗ್ತಾ ಇಲ್ಲ, ಇಷ್ಟು ದೊಡ್ಡ ಕಾರ್ಯ ಮಾಡಿದ್ದೀವಿ, ಇಷ್ಟು ಚಿಕ್ಕ ಪಟ್ಟಣ, ಒಂದು 10,000 ಜನ ಇದ್ದಾರೆ ಅಷ್ಟೇ, ಇವರನ್ನು ಜಯಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಕಾರಣ ಏನು ಗೊತ್ತಾ? ದೇವರ ಜೊತೆಯಲ್ಲಿ ಇಲ್ಲ. ಇವನು ಹೋಗಿ ಪ್ರೇಯರ್ ಮಾಡುವಾಗ ಹೇಳ್ತಾರೆ, ನೀನು ಯಾಕೆ ನನ್ನ ಹತ್ರ ಪ್ರೇಯರ್ ಮಾಡ್ತಾ ಇದ್ದಿ? ಏನೋ ತಪ್ಪು ನಿನ್ನ ಜನದಲ್ಲಿ ಇದೆ. ಅವನು ಒಬ್ಬ ನಿಮಿತ್ತವಾಗಿ ಅನೇಕ ಜನ ಸತ್ತರು. ಕೊನೆಯದಾಗಿ ಆಹಾರವನ್ನು ಕರೆಸಿ ಏನು ಮಾಡಿದ್ರು? ಅವನು ಕಲ್ಲು ಎಸೆದು ಅವನನ್ನು ಕುಟುಂಬ ಪೂರ್ತಿ ಏನು ಮಾಡಿಬಿಟ್ರು? ನಾಶ ಮಾಡಿದ್ರು. ಆವತ್ತಿಂದ ಅವರು ಜಯ ಹೊಂದಿದ್ರು. ಅರ್ಥ ಆಯ್ತಾ? ಈ ಕಗಿ ನಮ್ಮ ಒಳಗಡೆ ಬಂದು ಎಲ್ಲರನ್ನು ಏನು ಮಾಡುತ್ತೆ? ಕೆಡಿಸುತ್ತದೆ ದೇವ ಜನರೇ. ಆದ್ದರಿಂದ ಕಗಿಗೆ ಏನು ಮಾಡಬೇಡ್ರಿ, ಆ ವಿಷವುಳ್ಳ ಕಾರ್ಯಕ್ಕೆ ನಾವೇನು ಮಾಡಬಾರ್ದು? ಕಿವಿ ಕೊಡಬಾರ್ದು. ಯಾಕೆ? ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಪ್ರೀತಿ ಮಾಡಿರಿ. ಒಬ್ಬರ ಕಾರ್ಯಗಳನ್ನು ದೊಡ್ಡದಾಗಿ ಎಣಿಸ್ಕೋಬೇಡ್ರಿ ಎಂದು ವಾಕ್ಯ ಇದೆ ನೋಡ್ರಿ. ವಾಕ್ಯವಾದ ರೋಮರ್ ಬರೆದ ಪತ್ರಿಕೆ ರೋಮನ್ 12ನೇ ಅಧ್ಯಾಯ ಅನಿಸುತ್ತದಲ್ಲ, 12 14 ನೋಡ್ರಿ. 14 ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ, ಶಪಿಸದೆ ಆಶೀರ್ವದಿಸಿರಿ. ಅಲ್ಲ அப்படியே போட்டிருக்க. ಇಲ್ಲ 14:1 ಏಮಿಮಾ ರೋಮ ಬರೆದವರು ನಂಬಿಕೆಯಲ್ಲಿ ದೃಢವಿಲ್ಲದವರನ್ನು ಸೇರಿಸಿಕೊಳ್ಳಿರಿ. ಆದರೆ ಸಂದೇಹಾಸ್ಪದವಾದ ಕಾರ್ಯಗಳನ್ನು ಅಂದರೆ ಅವರು ಮನಸ್ಸಲ್ಲಿ ಇರುವ ಕೆಲವು ತಪ್ಪುಗಳನ್ನು ಅವರ ಮುಂದೆ ಚರ್ಚಿಸಬೇಡ್ರಿ. ಅಲ್ಲೆಲ್ಲೂಯ್ಯ. ಅವ್ರೇನು ಹೇಳ್ತಾರೆ ಗೊತ್ತಾ? ಕೆಲವರು ನಂಬಿಕೆಯಲ್ಲಿ ಬೆಳಗಿನರಾಗಿದ್ದಾರೆ, ಅವರನ್ನು ಏನು ಮಾಡಬೇಡ್ರಿ? ಕೊರತೆಯಾಗಿ ಎನಿಸಬೇಡ್ರಿ. ಅವರನ್ನು ಚಿಟ್ಟು ಮಾಡಬೇಡ್ರಿ, ಅವರನ್ನು ಕುಂದಿಸಬೇಡ್ರಿ. ಅರ್ಥ ಮಾಡ್ಕೊಳ್ರಿ. ಅವ್ರು ಏನು ಮಾಡಬೇಕು? ನಾವು ಅವರನ್ನು ಮೇಲೆ ಎದ್ದೇಳುವಂತೆ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಚರ್ಚಲ್ಲಿ ಸಪೋರ್ಟ್ ಮಾಡಬೇಕು. ವಿ ಸಪೋರ್ಟ್ ದ ಪೀಪಲ್. ಓಕೆ, ನಾವು ಆ ಥರ ಇದ್ದರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಅಲ್ಲೆಲ್ಲೂಯ್ಯ. ಹೇಗೆ? ಪ್ರೀತಿಯಲ್ಲಿ ತುಂಬಿರಬೇಕು. ಅಲ್ಲೆಲ್ಲೂಯ್ಯ. ಅಂದರೆ 4ನೇ ಕಾರ್ಯ ಲವ್ ಒನ್ ಅನದರ್, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. 5ನೇದು ಕಾರ್ಯ ಗುಡ್ ಡೀಡ್ಸ್. ಓಕೆ, ಕೀರ್ತನೆ 37:3. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಮೆನ್. ಹಲ್ಲೆಲೂಯಾ. ದೇವರ ಮೇಲೆ ಭರವಸೆಟ್ಟು ಒಳ್ಳೆಯದನ್ನು ಮಾಡು. ವಾಕ್ಯ ಹೇಳುತ್ತದೆ, ನಾವು ಒಳ್ಳೆಯದನ್ನು ಮಾಡುವುದಕ್ಕೋಸ್ಕರ ಕ್ರಿಸ್ತನಲ್ಲಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಹಲ್ಲೆಲೂಯಾ. ನಾವು ಹೇಳ್ತೀವಿ ನೋಡ್ರಿ, ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಒಳ್ಳೆಯದು ಮಾಡಬೇಕಾದ್ರೆ ಏನಿರಬಾರ್ದು? ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಎಕ್ಸ್ಪೆಕ್ಟೇಷನ್ ಇದ್ದರೆ, ಅದು ಕನ್ನಡದಲ್ಲಿ ಏನು ಹೇಳ್ತಾರೆ? ಎಕ್ಸ್ಪೆಕ್ಟೇಷನ್ಗೆ ಎದುರು ನೋಡುವಿಕೆ. ಓಕೆ, ಎದುರು ನೋಡುವಿಕೆ ಅಂದರೆ ನಮಗೆ ಒಂದು ಆದಾಯ ಬರುತ್ತದೆ ಎಂದು ನಾವು ಯಾರಿಗೂ ಏನು ಮಾಡಬಾರ್ದು? ಸಪೋರ್ಟ್ ಮಾಡಬಾರ್ದು. ಆ ಥರ ಸಪೋರ್ಟ್ ಮಾಡಿದರೆ ಅಲ್ಲಿ ಗಲಿಬಿಲಿ ಬಂದೇ ಬರುತ್ತೆ.
ಅರ್ಥ ಆಯ್ತಾ? ನಾವು ಏನು ಅಲ್ಲ, ಒಬ್ರಿಗೆ ನಾವು ಯಾವಾಗಲೂ ಒಳ್ಳೇದು ಮಾಡಬೇಕು. ಬೈಬಲ್ ಹೇಳುತ್ತದೆ ಯಾವಾಗಲೂ ಏನು ಮಾಡಿರಿ, ಒಳ್ಳೇದು ಮಾಡೋಕ್ಕೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಅದ್ರ ಪ್ರಾಬ್ಲಮ್ ಬರೋಕ್ಕೆ ಕಾರಣ ಏನು ಗೊತ್ತೀರಾ? ನಾವು ಅವ್ರಿಗೆ ಒಳ್ಳೇದು ಮಾಡಿದ್ದೀವಿ, ಅವ್ರು ನಮಗೆ ಒಳ್ಳೇದು ಮಾಡ್ತಾರೆ, ಅವರು ನಮಗೆ ಸಪೋರ್ಟ್ ಮಾಡ್ತಾರೆ, ಅವರು ನಮ್ಮನ್ನು ಏನು ಮಾಡ್ತಾರೆ, ಆಧರಿಸ್ತಾರೆ ಎಂದು ಅನಿಸ್ಕೋಬಾರ್ದು. ಓಕೆ, ಆವಾಗ ನಾವು ಮಾಡುವುದು ಯಾವಾಗಲೂ ಒಳ್ಳೇದು ಮಾಡ್ತಾ ಇರ್ತೀವಿ. ಅಲ್ಲೇಲೂಯಾ. ಸೊ ಆದ್ದರಿಂದ ನಾವು ಎಕ್ಸ್ಪೆಕ್ಟ್ ಎದುರು ನೋಡಿ ಮಾಡಬಾರ್ದು. ಮಾಡಿದರೆ ಪ್ರಾಬ್ಲಮ್ ಬರುತ್ತೆ. ಯಾಕೆ? ಸಪೋಸ್ ಅವ್ರು ಮಾಡಬಹುದು, ಅವ್ರು ಮಾಡೋದು ಇರಬಹುದು. ಅಲ್ಲೇಲೂಯಾ. ಆದರೆ ನಮ್ಮ ಕಾರ್ಯವನ್ನು ನಾವು ಒಬ್ರಿಗೆ ಒಳ್ಳೇದು ಮಾಡುತ್ತಾ ಇರಬೇಕು. ಅಲ್ಲೇಲೂಯಾ, ಅಲ್ಲೇಲೂಯಾ. ಅವ್ರು ನಮಗೆ ವಿರೋಧವಾಗಿದ್ದರೂ ಪರವಾಗಿಲ್ಲ, ಅವ್ರಿಗೆ ನಾವು ಏನು ಮಾಡಬೇಕು? ಒಳ್ಳೆಯದನ್ನೇ ಮಾಡಬೇಕು. ಇದು 5ನೇದು ಕಾರ್ಯ, ದೇವರು ನಮಗೆ ನಂಬಿಕೆಯ ಕ್ರಿಯೆಗಳು. 6ನೇದು ಕಾರ್ಯ, ರಿಜಾಯ್ಸ್ ಇನ್ ದ ಲಾರ್ಡ್. 6ನೇದು ಕಾರ್ಯ 37 ಕೀರ್ತನೆ 37ರಲ್ಲಿ 4ನೇ ವಚನ. ಕೀರ್ತನೆ 37ರಲ್ಲಿ 4ನೇ ವಚನ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಆಮೆನ್, ಹಲ್ಲೆಲೂಯಾ. ಯಾವಾಗಲೂ ಕರ್ತನಲ್ಲಿ ಏನು ಮಾಡ್ರಿ? ಸಂತೋಷವಾಗಿರ್ರಿ. ಆತನು ನಿನ್ನ ಹೃದಯದ ಇಷ್ಟಾಂತರಗಳನ್ನು ನೆರವೇರಿಸುತ್ತಾನೆ. ಅದಕ್ಕೆ ದೇವರು ಹೇಳ್ತಾರೆ, ಚಿಂತಿಸಬೇಡ್ರಿ, ಕಳವಳವಾಗಬೇಡ್ರಿ, ನನ್ನನ್ನು ನಂಬಿರಿ, ನನ್ನ ತಂದೆಯಾದ ದೇವರನ್ನು ನಂಬಿರಿ. ಓಕೆ, ಆಮೇಲೆ ಸಂತೋಷವಾಗಿರ್ರಿ, ಯಾವಾಗಲೂ ಸಂತೋಷವಾಗಿರಿ. ಹೋದ್ರಿ ಫಿಲಿಪ್ಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 4ನೇ ವಚನದಿಂದ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲಾ ಮನುಷ್ಯರಿಗೆ ಗೊತ್ತಾಗಲಿ. ಅಂದ್ರೆ ನಿನ್ನ ಸಮಾಧಾನ, ನಿನ್ನ ಸಂತೋಷ ಎಲ್ಲರಿಗೂ ಗೊತ್ತಾಗಲಿ. ಕರ್ತನು ಹತ್ತಿರವಾಗಿದ್ದಾನೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಲ್ಲೆಲೂಯಾ. ನಮ್ಮ ಹೃದಯದಲ್ಲಿ ಸಮಾಧಾನ ಬೇಕಾ? ನಮ್ಮ ಮನಸ್ಸಲ್ಲಿ ಸಮಾಧಾನ ಬೇಕಾ? ಯಾವುದನ್ನು ಕುರಿತು ಚಿಂತೆ ಪಡದೆ ದೇವರಿಗೆ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಬನಿಗೆ ಎಷ್ಟೋ ಕಷ್ಟ ಬಂದಿತ್ತು, ஆனால் ಅವನ ಹೃದಯದಲ್ಲಿ ಸಮಾಧಾನ ಏನಾಗಿಲ್ಲ, ಕೆಟ್ಟು ಹೋಗಿಲ್ಲ. ಅದಕ್ಕೆ ಏನು ಹೇಳಿದ್ರು ಅವನು ಅದಕ್ಕೆ ಉತ್ತರ ಕೊಟ್ಟ. ಏನು ಹೇಳಿದ್ರು ಅದಕ್ಕೆ ಅವನು ಉತ್ತರ ಕೊಟ್ಟ. ಯಾಕೆ ಗೊತ್ತಾ? ಅವನಲ್ಲಿ ಸಮಾಧಾನ ಇತ್ತು. ಹೇಗೆ ಅಂದರೆ ದೇವರ ಮೇಲೆ ನಂಬಿಕೆ. ಅವನು ಹೇಳ್ತಾ ಇದ್ದ, ನಾನು ನಂಬುವವರು ಯಾರಾಗಿದ್ದರು? ಜೀವವುಳ್ಳವನಾಗಿದ್ದಾನೆ, ಕೊನೇ ದಿನದಲ್ಲಿ ಭೂಮಿ ಮೇಲೆ ಬಂದು ನಿಲ್ಲುವನು ಎಂದು ನಂಬುತ್ತೇನೆ. ನನ್ನ ಶರೀರ ಚರ್ಮ ಎಲ್ಲವನ್ನು ಅಳಿದು ಹೋದರು ನಾನು ನಂಬುತ್ತೇನೆ, ದೇವರು ಜೀವವುಳ್ಳವನಾಗಿದ್ದಾರೆ. ಹಲ್ಲೆಲೂಯಾ. ಅವರು ಸರಿ ಮಾಡೋಕ್ಕೆ ಶಕ್ತನಾದರೆ ನಿಮ್ಮ ಜೀವನದಲ್ಲಿ ಅವರು ಮಾಡೋಕ್ಕೆ ಶಕ್ತಿ ಉಳ್ಳವರಾಗಿದ್ದಾರೆ. ಹಲ್ಲೆಲೂಯಾ. ಓಕೆ, ಕೊನೆಯದಾಗಿ 6ನೇದು ಕಾರ್ಯ, 7ನೇದು ಕಾರ್ಯ, ಕೊನೆಯದಾಗಿ ನಾವು ಅರಿಕೆ ಮಾಡಬೇಕು. ಓಕೆ, ಆ ವಾಕ್ಯ ಓದ್ರಿ. ಕೀರ್ತನೆ 116 ವಾಕ್ಯ 10. ನಾನು ಬಹಳವಾಗಿ ಕುಗ್ಗಿ ಹೋದೆನೆಂದು ಹೇಳಿದ್ದಾಗಲೂ 116 verse 10. ಅದು ವಿಶ್ವಾಸಿತ್ತೇನಾಗೆಯಾಲ್ ಪೇಸಿಗೆ. ತಮಿಳಲ್ಲಿ ಬರುತ್ತೆ, ಕನ್ನಡದಲ್ಲಿ ಬೇರೆ ಥರ ಬದಲ್ಲ? ಅಲ್ಲ, ಕನ್ನಡದಲ್ಲಿ ನಾನು ನಂಬಿದೆನು ಆದದರಿಂದ ಮಾತಾಡಿದೆ. ವಾಕ್ಯ ಅದು ಸೇಮ್. ಓಕೆ. ನಾನು ನಂಬಿದ್ದೇನೆ ಆದದರಿಂದ ಮಾತಾಡಿದ್ದೇನೆ. ಹಲ್ಲೆಲೂಯಾ. ನಂಬುವುದನ್ನು ನಾವು ಏನು ಮಾಡಬೇಕು? ಮಾತಾಡಬೇಕು. ನಂಬುವುದನ್ನು ನಾವು ಅರಿಕೆ ಮಾಡಬೇಕು. ನಾವು ಯಾರನ್ನು ನಂಬುತ್ತೇವೆ? ದೇವರನ್ನು ನಂಬುತ್ತೇವೆ. ಅರಿಕೆ ಮಾಡಬೇಕು. ವಾಕ್ಯ ಹೇಳುತ್ತದಲ್ಲ, ವಾಕ್ಯ ಹೇಳುತ್ತದೆ, ದೇವರು ನಮ್ಮನ್ನು ಕಾಯುವನು, ದೇವರು ನಮ್ಮನ್ನು ಕಾಪಾಡುವನು, ದೇವರು ನಮಗೆ ಗುಣವನ್ನು ಕೊಡುವನು. ದೇವರು ಹೇಳ್ತಾರೆ, ನಾನು ನಿನ್ನನ್ನು ಬಿಟ್ಟು ತೊಳಗುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ.
ನಾನು ನಿನ್ನೊಂದಿಗೆ ಇದ್ದೇನೆ. ಇದೆಲ್ಲ ದೇವರು ನಮಗೆ ಕೊಟ್ಟಿದ್ದ ವಾಗ್ದಾನ. ಹಲ್ಲೆಲೂಯಾ. ನಾನು ನಿನ್ನನ್ನು ದೀನನಾಗಿ ಬಿಡುವುದಿಲ್ಲ, ನಾನು ನಿನ್ನನ್ನು ಅನಾಥೆಯಾಗಿ ಬಿಡುವುದಿಲ್ಲ. ಇದೆಲ್ಲ ಅರಿಕೆ ಮಾಡಬೇಕು. ಮೊಣಂಕಾಳು ಊರಿ ದೇವರ ಮುಂದೆ ಸ್ತೋತ್ರ ಮಾಡಿ, ದೇವರೇ ಈ ಥರ ಮಾತುಗಳು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ, ನಾನು ಅದನ್ನು ಏನು ಮಾಡ್ತೇನೆ, ನಂಬುತ್ತೇನೆ, ಅರಿಕೆ ಮಾಡುತ್ತೇನೆ. ಹಲ್ಲೆಲೂಯಾ. ನನಗೆ ಒಂದು ರೂಢಿ ಇದೆ, ಗಾಡಿ ಓಡಿಸ್ಕೊಂಡು ಹೋಗುವಾಗ ಅರಿಕೆ ಮಾಡ್ತಾ ಹೋಗ್ತೀನಿ. ಹೇಗೆ? ನಾನು ದೇವರ ಮಗನು, ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ದೇವರು ನನ್ನನ್ನು ಸಹಾಯ ಮಾಡುತ್ತಾರೆ, ದೇವರನ್ನ ಅಗತ್ಯಗಳನ್ನು ಪೂರೈಸ್ತಾರೆ. ಆದರೆ ಸೈತಾನ ಹೇಳ್ತಾನೆ, ಏನು ನಮ್ಮ ಚಿಂತೆಯಲ್ಲಿ ಅಪನಂಬಿಕೆ ತರ್ತಾನೆ. ಇದು ನಡೆಯುವುದಿಲ್ಲ, ಇದು ಆಗುತ್ತೆ, ನಿನಗೆ ಹೇಗೆ ಎಂದು ಬರುತ್ತದೆ, ಹೇಗೆ ಇದೆಲ್ಲ ನಿನಗೆ ಸಾಧ್ಯವಾಗುತ್ತದೆ. ಆದರೆ ನಾನು ನಂಬುತ್ತೇನೆ, ದೇವರಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ನನಗಾಗಿ ದೇವರು ಎಲ್ಲವನ್ನು ಮಾಡಿ ಮುಗಿಸುವನ. ಅರಿಕೆ ಮಾಡಬೇಕು, ದೇವ ಸಮೂಹದಲ್ಲಿ ಅರಿಕೆ ಮಾಡಬೇಕು. ಯಾಕೆ? ನಾವು ನಂಬುವುದರಿಂದ ಅರಿಕೆ ಮಾಡುತ್ತೇವೆ. ನೀವು ಅರಿಕೆ ಮಾಡಿರಿ, ಸೈತಾನ ನಿಮ್ಮನ್ನು ಬಿಟ್ಟು ಓಡೋಗುತ್ತಾನೆ. ಹಲ್ಲೆಲೂಯಾ. ಅಪನಂಬಿಕೆ ನಮ್ಮನ್ನು ಬಿಟ್ಟು ಓಡೋಗುತ್ತೆ. ನಮ್ಮ ಹೃದಯದಲ್ಲಿ ಒಂದು ಸಮಾಧಾನ ಬರುತ್ತೆ, ಒಂದು ನೆಮ್ಮದಿ ಬರುತ್ತೆ. ಯಾಕೆ ಗೊತ್ತಾ? ಬಾಯಿಂದ ಅರಿಕೆ ಮಾಡುವಾಗ ಇದು ಕಲಿಬೇಕು. ಮನೆಯಲ್ಲಿ ಸುಮ್ಮನೆ ಕೂತಿರುವಾಗ ದೇವರು ಹೇಳಿದ ಮಾತುಗಳನ್ನು ಅರಿಕೆ ಮಾಡಿರಿ. 91ನೇ ಕೀರ್ತನೆ ಅರಿಕೆ ಮಾಡಿರಿ, 121ನೇ ಕೀರ್ತನೆ ಅರಿಕೆ ಮಾಡಿರಿ. ವಾಕ್ಯದಲ್ಲಿ ದೇವರು ಕೊಟ್ಟಿದ್ದ ವಾಗ್ದಾನಗಳನ್ನು ಕರದಲ್ಲಿ ಹಿಡಿದುಕೊಂಡು ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ಆದರೆ ನಾವು ತಪ್ಪು ಮಾಡಿಕೊಂಡು ಅರಿಕೆ ಮಾಡಿದರೆ ದೇವರು ಕೇಳುತ್ತಾರೆ ಎಂಬುದಲ್ಲ. ಅರಿಕೆ ಮಾಡುವಾಗ ಹೇಗೆ ಇರಬೇಕು? ದೇವರಲ್ಲಿ ಸಮಾಪನ ಹೊಂದಿ ಅರಿಕೆ ಮಾಡಬೇಕು. ಹಲ್ಲೆಲೂಯಾ. ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂತೆ ನಾವು ದೇವರ ಬಳಿಗೆ ಬಂದು ಅರಿಕೆ ಮಾಡಬೇಕು. ಆವಾಗ ದೇವರು ನಮ್ಮನ್ನು ಮಹಿಮೆ ಉಳ್ಳ ಮಕ್ಕಳಾಗಿ ನಡೆಸುತ್ತಾರೆ. ಹಲ್ಲೆಲೂಯಾ. ಈಗ ಜಯ ಎಲ್ಲಿದೆ? ನನ್ನ ಕೈಯಲ್ಲಿ ಇದೆ. ಸೈತಾನನ್ನು ಕಟ್ಟುವುದಕ್ಕೂ ಸಂಗೋಳಿಗಳಿಂದ ಅವನನ್ನು ಕಟ್ಟಿ ನ್ಯಾಯ ತೀರ್ಪನ್ನು ಕೊಡುವುದಕ್ಕೆ ನನ್ನ ಬಾಯಲ್ಲಿ ದೇವರ ಸ್ತುತಿ, ದೇವರ ವಾಕ್ಯ ಇದೆ. ಹಲ್ಲೆಲೂಯಾ. ಆಗ ನೀವು ಗೆಲ್ಲುವಿರಿ. ದೇವರನ್ನು ಸ್ತುತಿಸಿರಿ, ಬಾಯಿಂದ ಅರಿಕೆ ಮಾಡಿರಿ, ನಿಮಗೆ ಜಯ ಸಿಕ್ಕುತ್ತದೆ. ಎಲ್ಲರ ದೇವ ಸಮೂಹದಲ್ಲಿ ಒಪ್ಪಿಸಿಕೊಡೋಣ. ಇನ್ನು ಮುಂದೆ ನಾವು ನಂಬಿಕೆಯಲ್ಲಿ ಕ್ರಿಯೆ ಮಾಡುವವರಾಗಿರಬೇಕು. ನಂಬಿಕಸ್ಥರಾದ ಜೀವಿತ ನಮ್ಮಲ್ಲಿ ಕಂಡುಬರುವಂತೆ ದೇವರು ದಯ ಮಾಡಬೇಕು. ಎಲ್ಲರೂ ಎದ್ದೇಳಿ ದೇವರಿಗೆ ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವ ಸಮುದ್ರ ಎಲ್ಲರೂ ಒಪ್ಪಿಸಿಕೊಡೋಣ. ಓ ರಬಲ ರದರಬ ಶಕದನ ಮಲ ರದಡಬ. ಏಸಪ್ಪ, ನನಗೆ, ನನ್ನ ಕುಟುಂಬಕ್ಕೆ ವಿರೋಧವಾಗಿರುವ ಯಾವುದು ಹೋರಾಟಗಳು, ಘಾಟೆಗಳು, ನಂಬಿಕೆಯಿಂದ ನಾನು ಗೆಲ್ಲುತ್ತೇನೆ ಏಸಪ್ಪ. ವಾಕ್ಯ ಹೇಳುತ್ತದೆ, ನೀ ನಂಬುವುದಾದರೆ ನಿನಗೆ ದೊರಕುತ್ತದೆ. ಅವ್ರು ಕೇಳ್ತಾರೆ, ದೇವರು ಹೇಳ್ತಾರೆ, ನಂಬಿಕೆ ಬಿಡಬೇಡ್ರಿ. ಅವನ ಕಿವಿಗೆ ಬರುತ್ತದೆ, ನೀವು ಬೋಧಕರನ್ನು ಅಂದರೆ ದೇವರನ್ನು, ನೀನು ಯೇಸು ಸ್ವಾಮಿಯನ್ನು ನೀನು ಡಿಸ್ಟರ್ಬ್ ಮಾಡಬೇಡ, ನಿನ್ನ ಮಗಳು ತೀರು ಹೋಗಿದ್ದಾಳೆ. ಆದರೆ ಯೇಸು ಸ್ವಾಮಿ ಕಿವಿಗೆ ಬಿದ್ದ ತಕ್ಷಣ ಯೇಸು ಸ್ವಾಮಿ ತಿರುಗಿ ಹೇಳ್ತಾರೆ, ನಂಬಿಕೆ ಉಳ್ಳವನಾಗಿರ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ನಂಬಿಕೆ ಉಳ್ಳವನಾಗಿರ. ಮಗಳು ಸೆತ್ತಿದ್ದಾಳೆ. ಅವನಿಗೆ ನಂಬಿಕೆ ಹೋಯ್ತು ಅಷ್ಟೇ. ಅವನೇನು ಮಾಡ್ತಾನೆ, ಇನ್ನು ಮುಂದೆ ನಾವು ದೇವರನ್ನು ಏನು ಮಾಡಬೇಡ, ಡಿಸ್ಟರ್ಬ್ ಮಾಡಬೇಡ ಅಂತ ತೀರ್ಮಾನ ಮಾಡ್ತಾನೆ. ಆದರೆ ದೇವರ ಕಿವಿಯಲ್ಲಿ ಬಿತ್ತು ಏನೆಂದು ಈ ಕಾರ್ಯಗಳು. ತಿರುಗಿ ಅವನನ್ನು ನೋಡಿ ಹೇಳ್ತಾರೆ, ಮಗನೇ, ನಿನ್ನ ನಂಬಿಕೆಯನ್ನು ಬಿಡಬೇಡ. ನಿನ್ನ ನಂಬಿಕೆ ಬಿಡದೇ ಇರ್ರಿ, ನಿನ್ನ ಮಗಳು ಜೀವದಿಂದ ಎದ್ದೇಳುತ್ತಾಳೆ. ಹಲ್ಲೆಲೂಯಾ. ನೀವು ನಂಬಿಕೆ ಬಿಡದೇ ಇರಲಿ, ನಿನ್ನ ಜೀವನದಲ್ಲಿ ಒಂದು ಸಿಗುರು ಹರಿದು ಮೇಲೆ ಬರುತ್ತದೆ. ನಿನ್ನ ಜೀವನದಲ್ಲಿ ಒಂದು ಮಾರ್ಪಾಟ ಉಂಟಾಗುತ್ತದೆ. ನಿನ್ನ ಜೀವನದಲ್ಲಿ ಒಂದು ಆಶೀರ್ವಾದ ಸಿಕ್ಕುತ್ತದೆ. ನಂಬಿಕೆ ಮಾತ್ರ ಬಿಡಬೇಡ್ರಿ. ಎಲ್ಲರ ದೇವ ಸಮೂಹದಲ್ಲಿ ಹೇಳೋಣ. ಸ್ವಲ್ಪ ಸಮಯ ನಾವೆಲ್ಲರೂ ದೇವ ಸಮೂಹದಲ್ಲಿ ಹೇಳಬೇಕು. ಪ್ರಿಯರೇ, ಏಸಪ್ಪ, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಸಯ್ಯ. ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಸಯ್ಯ. ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಸಯ್ಯ. ನನ್ನ ಅಪನಂಬಿಕೆ ನೀಗುವಂತೆ ನನಗೆ ದಯ ಮಾಡಯ್ಯ.
ನನ್ನ ಅಪನಂಬಿಕೆ ನೀಗುವಂತೆ ದಯ ಮಾಡಪ್ಪ. ನನ್ನ ಕುಟುಂಬ ಚೆನ್ನಾಗಿರುತ್ತದೆ, ನನ್ನ ಕುಟುಂಬ ಚೆನ್ನಾಗಿರುತ್ತದೆ. ನನ್ನ ದೇವರು ಪೂರ್ಣವಾದ ಬಿಡುಗಡೆ ಕೊಡುತ್ತಾರೆ. ನಾನು ಚೆನ್ನಾಗಿ ಬಾಳುವಂತೆ, ದೇವರಿಗೆ ಮಹಿಮೆಯಾಗಿ ಜೀವಿಸುವಂತೆ ದೇವರ ಮೇಲೆ ನಾನು ನಂಬಿಕಿಟ್ಟಿದ್ದೇನೆ. ಆ ನಂಬಿಕೆಯನ್ನು ದೇವರು ಘನಪಡಿಸುತ್ತಾನೆ. ಹಲ್ಲೆಲೂಯ. ನನ್ನ ಕುಟುಂಬಕ್ಕೆ ಬಿಡುಗಡೆ ಸಿಕ್ಕುತ್ತೆ, ನನ್ನ ಮಕ್ಕಳಿಗೆ ಬಿಡುಗಡೆ ಸಿಕ್ಕುತ್ತೆ, ನನ್ನ ಕುಟುಂಬದಲ್ಲಿರುವ ಎಲ್ಲರಿಗೂ ಬಿಡುಗಡೆ ಸಿಕ್ಕುತ್ತದೆ. ಹಲ್ಲೆಲೂಯ. ದೇವರು ನನ್ನನ್ನು ಆಧರಿಸುತ್ತಾನೆ, ದೇವರು ನಮಗೆ ಆಧರಣೆಯಾಗಿರುತ್ತಾನೆ, ದೇವರು ನಮ್ಮ ಆಶ್ರಯಾಗಿದ್ದು ನಮ್ಮನ್ನು ಮುನ್ನಡೆಸುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಂಬುವವರು ನಾಚಿಕೆ ಕೆಟ್ಟು ಹೋಗುವುದಿಲ್ಲ. ವಾಕ್ಯ ಹೇಳುತ್ತದೆ, ನಂಬುವವರು ನಾಚಿಕೆ ಕೆಟ್ಟು ಹೋಗುವುದಿಲ್ಲ. ಹಲ್ಲೆಲೂಯ, 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 ಹಲ್ಲೆಲೂಯ. ದೇವರನ್ನು ನಂಬಿರಿ, ದೇವರನ್ನು ನಂಬಿರಿ. ವಾಕ್ಯ ಹೇಳುತ್ತದೆ, ದೇವರನ್ನು ನಂಬುವವನು ಧನ್ಯನು. ದೇವರನ್ನು ನಂಬುವವನು ಉದ್ಧಾರವಾಗುತ್ತಾನೆ. ದೇವರನ್ನು ನಂಬುವವನು ದೇವರು ಉನ್ನತ ಸ್ಥಾನದಲ್ಲಿ ಇಡುತ್ತಾರೆ. ಹಲ್ಲೆಲೂಯ. ದೇವರನ್ನು ನಂಬುವವನು ದೇವರು ಮಹಿಮೆಯಲ್ಲಿ ನಿಲ್ಲುವಂತೆ ದೇವರು ಮಾಡುತ್ತಾರೆ. ಅರಿಕೆ ಮಾಡ್ರಿ, ದೇವರೇ ನನ್ನ ಅಪನಂಬಿಕೆ ಎಲ್ಲ ನನ್ನನ್ನು ಬಿಟ್ಟು ತೊಲಗಲಿ, ನನ್ನ ಅಪನಂಬಿಕೆ ಎಲ್ಲ ನನ್ನನ್ನು ಬಿಟ್ಟು ತೊಲಗಲಿ ಎಂದು ಕೇಳೋಣ. ಥ್ಯಾಂಕ್ ಯು ಜೀಸಸ್. வாழ்வே ನೀರ್ದಾನಯ್ಯ ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. வாழ்வே ನೀರ್ದಾನಯ್ಯ, வாழ்வே ನೀರ್ದಾನಯ್ಯ. ಥ್ಯಾಂಕ್ ಯು ಜೀಸಸ್. வாழ்வே ನೀರ್ದಾನಯ್ಯ, ಎನ್ வாழ்வே ನೀರ್ದಾನಯ್ಯ, வாழ்வே ನೀರ್ದಾನಯ್ಯ, ಎನ್ வாழ்வே ನೀರ್ದಾನಯ್ಯ.
வாழ்க்கை ಯೇಸು ಮಾತ್ರವೇ, ನಮ್ಮ ಜೀವವು ಯೇಸು ಮಾತ್ರವೇ. ಹಲ್ಲೆಲೂಯ. ವಾಕ್ಯ ಹೀಗೆ ಹೇಳುತ್ತದೆ, ನಾನೇ ಜೀವ, ನಾನೇ ಜೀವದ ರೊಟ್ಟಿ, ನಾನು ಜೀವ ಕೊಡಕ್ಕೂ ಆ ಜೀವನ ಪರಿಪೂರ್ಣ ಪಡಕ್ಕೂ ಬಂದೆ. ನನ್ನ ಜೀವ ಆತನ ಕರದಲ್ಲಿ ಇದೆ. ದೇವ ಜನರೇ, ನಮ್ಮ ಜೀವಿತದ ಪರಿಪೂರ್ಣತೆ ಯೇಸು ಮಾತ್ರವೇ. ನಮ್ಮನ್ನು ಕರೆದ ಆತನು ಈ ಜೀವದಲ್ಲಿ ನಾವು ಸೇರಬೇಕೆಂದು ಕರೆದಿದ್ದಾನೆ. ಪ್ರಿಯರೇ, ನಾವು ಅನ್ನಿಸುವ, ಯೋಚಿಸುವ ನಮ್ಮ ಬಯಕೆಯಾದ ಕಾರ್ಯಗಳು ಎಷ್ಟೋ ಇದ್ದರೂ ಅದು ಯೇಸುವಿಗೆ ಮುಂದೆ, ಅದು ಯೇಸುವಿಗೆ ಸರಿಸಾಟಿ ಆಗುವುದಿಲ್ಲ ಪ್ರಿಯರೇ. ಯಾಕೆ ಅಂದರೆ ನಮ್ಮ ಜೀವವೇ ಯೇಸು. ಹಲ್ಲೆಲೂಯ. ಆತನೇ ನಮ್ಮ ಜೀವನ, ಆತನೇ ನಮ್ಮನ್ನು ಬಾಳಿಸುವವನು, ಬದುಕಿಸುವವನು, ನಮ್ಮನ್ನು ಮುನ್ನಡೆಸುವವನು, ಆಹಾರ ಕೊಡುವವನು, ನಮಗೆ ಬೇಕಾಗಿರುವ ಎಲ್ಲವನ್ನು ಒದಗಿಸುವವನು, ಕಾಪಾಡುವವನು, ಕಾಯುವವನು, ಕನಿಕರದಿಂದ ನಮ್ಮನ್ನು ಕರುಣಿಸುವವನು. ಪರಿಪೂರ್ಣವಾಗಿ ಆತನೇ ನಮ್ಮ ಜೀವ. ದೇವರನ್ನು ನಂಬಿರಿ, ನಂಬಿಕೆಗೆ ಮೆರೆಯಾಗಿ ನಡೆದುಕೊಳ್ಳ್ರಿ. ನಾವು ನೀತಿವಂತರಾಗಿ ಜೀವಿಸುವಾಗ ನಾವು ಬದುಕುವೆವು ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಅದು ಎಲ್ಲಿದೆ? ದೇವರ ಮೇಲೆ ಇಡುವ ಭರವಸ, ದೇವರ ಮೇಲೆ ಇಡುವ ನಂಬಿಕೆ. ನಂಬಿಕೆಯಿಂದಲೇ ನಾವು ಬದುಕಿದ್ದೇವೆ ಪ್ರಿಯರೇ. ಪರಿಶುದ್ಧನಾದ ತಂದೆಯೇ, ಇನ್ನೂ ಹೆಚ್ಚಾಗಿ ನಿನ್ನ ಮೇಲೆ ನಂಬಿಕೆ ಇಡಕ್ಕೆ ಕೃಪೆ ನೀಡೇಸಪ್ಪ. ಹೌದಯ್ಯ ದೇವರೇ, ನಿಮ್ಮ ಶಿಷ್ಯರು ನಿಮ್ಮ ಬಳಿಗೆ ಪ್ರಾರ್ಥನೆ ಮಾಡುವಾಗ ಕರ್ತನೇ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಯೇಸುವೇ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದವರು ಕೇಳಿದ್ರಯ್ಯ. ಇವತ್ತು ನಿಮ್ಮ ಸಭೆಯಾದ ನಾವುಗಳು ಕೇಳುತ್ತೇವೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸಪ್ಪ. ಎಷ್ಟೋ ಸಮಯದಲ್ಲಿ ನಾವು ಅಲ್ಲಾಡುತ್ತೇವೆ. ಕಷ್ಟಗಳು, ದುಃಖಗಳು, ವೇದನೆಗಳು ಹೇಳಲಾರದಷ್ಟು ದೇವರೇ, ಉಪದ್ರ ಕಾರ್ಯಗಳು ಬರುವಾಗ ನಾವು ಅಲ್ಲಾಡುತ್ತೇವೆ ದೇವರೇ. ಆದರೆ ನಾವು ಪ್ರಾರ್ಥಿಸ್ತೇವೆ ಸಯ್ಯ, ನಂಬಿಕೆಯನ್ನು ಹೆಚ್ಚಿಸಯ್ಯ. ನಮ್ಮಲ್ಲಿ ನಂಬಿಕೆ ಹೆಚ್ಚಿಸುವಂತೆ ದಯಮಾಡು ದೇವರೇ. ಇನ್ನೂ ನಿಮ್ಮ ಮೇಲೆ ಭರವಸೆ ಇಡುವಂತೆ, ಇನ್ನೂ ದೇವರ ಮೇಲೆ ಭರವಸೆ ಇಡುವಂತೆ ಅವನು ಮಾಡೇ ಮಾಡುತ್ತಾನೆ. ದೇವರು ಖಂಡಿತವಾಗಿ ನನಗೆ ಮಹಿಮೆಯಾದ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ನಂಬಬೇಕು. ಹೇಳಿದ ಪ್ರಕಾರವಾಗಿ ಇನ್ನೂ ನಾನು ನಿನ್ನ ಮೇಲೆ ಭರವಸೆ ಇಡಬೇಕು. ಸಭೆ ಮಕ್ಕಳೆಲ್ಲರೂ ನಿಮ್ಮ ಮೇಲೆ ಭರವಸೆ ಇಡಕ್ಕೆ ದಯಮಾಡಿ ನಡೆಸು, ಆಶೀರ್ವದಿಸು. ಇನ್ನು ಪರಿಶುದ್ಧ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡುತ್ತೇವೆ ತಂದೆ.